ದೇವರಿಗೆ ಸ್ತೋತ್ರವಾಗಲಿ. ಎಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಧ್ಯಾನ ಭಾಗಕ್ಕಾಗಿ ಎಸೆಕ್ಯಲ್ 38:7 ಓದಿ ನಾವು ದೇವರ ಮಾತಲ್ಲಿ ಬೆಳೆಯೋಣ. ಇಂಗ್ಲಿಷಲ್ಲಿ ಓದ್ರಿ ನೋಡೋಣ. ಎಸೆಕ್ಯಲ್ 38:7 ಬೇಗ. ಬಿ ರೆಡಿ ಅಂಡ್ ಕೀಪ್ ರೆಡಿ. ಬಿ ರೆಡಿ ಕೀಪ್ ರೆಡಿ ಅಂದ್ರೆ, ಬಿ ರೆಡಿ ಅಂದ್ರೆ ನಾವು ರೆಡಿ ಆಗ್ಬೇಕು. ಕೀಪ್ ರೆಡಿ ಅಂದ್ರೆ, ಕೀಪ್ ಅಂದ್ರೆ ಅವ್ರು ಇಡೋದು, ಬೇರೆಯವ್ರನ್ನ ರೆಡಿ ಮಾಡಿಸೋದು. ತಮಿಳಲ್ಲಿ ಇನ್ನೂ ಶುದ್ಧವಾಗಿದೆ, ಬಟ್ ಅದರಲ್ಲಿ ನೀನು ಸಿದ್ಧನಾಗು ಇತರನ್ನ ಸಿದ್ಧ ಮಾಡಂತ. ಕನ್ನಡದಲ್ಲಿ ಫಸ್ಟ್ ಕರೆಕ್ಟ್ ಆಗಿದೆ. 38 ಎಸೆಕ್ಯಲ್ 7 ಸಿದ್ಧವಾಗಿರು ಅಂದ್ರೆ ನಾವು ಸಿದ್ಧವಾಗಿರ್ಬೇಕು. ಇಲ್ಲಿ ನಿನ್ನಲ್ಲಿ ಕೂಡಿ ಬಂದಿರುವ ಅಂದ್ರೆ ಎಲ್ಲರೂ ಕೂಡಿ ಬರ್ತಾರಲ್ಲ ಸಭೆಗೆ, ಎಲ್ಲ ತಾಂಡದೊಳಗೆ ಅವರನ್ನ ಸಿದ್ಧ ಮಾಡು, ಅವ್ರನ್ನ ಸಿದ್ಧ ಮಾಡಂತ ಬರಬೇಕು. ಅದೇ ಟ್ರಾನ್ಸ್ಲೇಷನ್ ಅಲ್ಲಿ ಸ್ವಲ್ಪ ನೀವು ಅವರಿಗೆ ಪಾಲಕನಾಗಿರು ಸ್ಪಷ್ಟವಾಗಿದೆ. ಇಲ್ಲಿ 2 ಟೈಮ್ ಕನ್ನಡದಲ್ಲಿ ಸಿದ್ಧವಾಗಿರು, ನೀನಲ್ಲಿ ಕೂಡಿ ಬಂದ್ರು ಎಲ್ಲ ತಾಂಡದರೊಳಗೆ ನಿನ್ನನ್ನು ಸಿದ್ಧಪಡಿಕೊ. 2 ಸಲ ನಮ್ಮನ್ನೇ ಸಿದ್ಧ ಮಾಡಿಕೊ, ನೀನೇ ಪಾಲಕನಾಗಿರು ಅಂತಿದೆ. ಬಟ್ ಫಸ್ಟ್ ಬಂದು ನಾವು ಸಿದ್ಧರಾಗಿರ್ಬೇಕು, ಕೂಡಿ ಬಂದಿರೋರನ್ನ ಸಿದ್ಧ ಮಾಡಬೇಕು. ಸರಿ, ಇದು ಏನಂದ್ರೆ ಟ್ರಾನ್ಸ್ಲೇಷನ್ ಅಲ್ಲಿ ಮಿಸ್ಟೇಕ್ ಆಗಿದ್ರು ಕೂಡ ಫಸ್ಟ್ ಭಾಷೆಯಿಂದ ಗ್ರೀಕ್ ಭಾಷೆಯಿಂದ ಅರೇಬಿಕ್ಕಿಗೆ, ಅರೇಬಿಕ್ಕಿಂದ ಇಂಗ್ಲಿಷ್ಗೆ, ಇಂಗ್ಲಿಷಿಂದ ಬೇರೆ ಬೇರೆ ಭಾಷೆಯಲ್ಲಿ ಬರ್ಬೇಕಾದ್ರೆ ಸ್ವಲ್ಪ ಆಗುತ್ತೆ. ಬಟ್ ನಾವು ಹುಡುಕಿ ಓದಿದಾಗ ಅದು ಅರ್ಥ ಗೊತ್ತಾಗುತ್ತೆ. ಇವಾಗ ನೀವೆಲ್ಲ ಕೂಡಿ ಬಂದಿದ್ದೀರ. ಇವಾಗ ನಾನು ನಿಂತು ಮಾತಾಡ್ತಾ ಇದ್ದೀನಿ, ನಾನು ಪಾಲಕನಾಗಿದ್ದೀನಿ. ಪಾಲಕರಿಗೆ ಹೇಳ್ತಾ ಇದ್ದಾರೆ ನೀನು ಸಿದ್ಧನಾಗು, ಕೂಡಿ ಬಂದಿರೋರನ್ನ ಸಿದ್ಧ ಮಾಡು. ಎಲ್ಲಿಗೆ ಸಿದ್ಧ ಮಾಡಬೇಕು? ಬರುವಿಕೆಗೆ, ಸಂಗಾತಿಗೆ. ಒಂದು ಸೇವಕರು ತಮಿಳ್ನಾಡಲ್ಲಿ ಒಂದು ಸೇವಕರು ಮೆಸೇಜ್ ಅನ್ನು ಕೇಳಿದೆ. ಆ ಸೇವಕರು ಹೇಳಿದ್ರು, ಸಭೆನ ಪುಲ್ಪೀಟ್ ಅನ್ನು ನೀವು ಪೊಲಿಟಿಕಲ್ಗೆ ಯೂಸ್ ಮಾಡಬೇಡ್ರಿ. ಯಾಕೆ ಯೂಸ್ ಮಾಡಬಾರ್ದಂದ್ರೆ, ಒಬ್ಬರನ್ನ ಹಿಡ್ಕೊಂಡು ಇನ್ನೊಬ್ಬರನ್ನ ತಾತ್ಸಾರ ಮಾಡಿದಾಗ ಆಗುತ್ತೆ. ಯಾಕಂದ್ರೆ ಪಲಿಪೀಠ ಬಂದು ದೇವರದು. ಆಗ ಪೊಲಿಟಿಕಲ್ ಬಗ್ಗೆ ಮಾತಾಡಿದ್ರೆ ದೇವರನ್ನ ತಾತ್ಸಾರ ಮಾಡ್ದಂಗೆ ಆ ಮಾತೇ ಬರಬಾರ್ದು. ನೀನು ವೈಯಕ್ತಿಕವಾಗಿ ಮಾತಾಡ್ಕಂತೆ ಅದು ಓಕೆ. ಎರಡನೇದು, ಸಭೆಗೆ ಬಂದಿರ್ತಾರೆ, ಇದೆ ನಾನು ಸಿದ್ಧನಾಗ್ಬೇಕು ಇತರನ್ನ ಸಿದ್ಧ ಮಾಡ್ಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ. ಸಭೆಗೆ ಬಂದಿರೋರು ಇವಾಗ ವೋಟ್ ಹಾಕ್ಬೇಕಾದ್ರೆ 70% ಪೋಲಿಂಗ್ ಆಯ್ತು, 80% ಪೋಲಿಂಗ್ ಆಯ್ತು ಅಂತಾರೆ. ಅಂದ್ರೆ ಇನ್ನು 20% ವೋಟ್ ಹಾಕಿಲ್ಲ. ಅಂದ್ರೆ ಪೊಲಿಟಿಕಲ್ ಮೇಲೆ ಅವರಿಗೆ ಇಂಟ್ರೆಸ್ಟ್ ಇಲ್ಲ. ಅಂದ್ರೆ ಗೌರ್ಮೆಂಟ್ ಪ್ರಕಾರ 100% ಎಲ್ಲರೂ ವೋಟ್ ಹಾಕ್ಬೇಕು. ಆದ್ರೆ 20% ಬಂದ್ಬಿಟ್ಟು ವೋಟ್ ಹಾಕದೇ ಇರೋರು. ಇನ್ನೊಂದು ಬಹಳ ಗಮನ ಇಟ್ಟು ಕೇಳ್ರಿ, ಇನ್ನೊಂದು ಒಬ್ಬೊಬ್ಬರಿಗೆ ಪಕ್ಷದಲ್ಲಿ ಇರ್ತಾರೆ. ಒಬ್ಬರು ಅವರವರ ವೈಯಕ್ತಿಕ ಸಂಬಂಧಪಟ್ಟಿದ್ದು. ಸಭೆಗೆ ಬರೋರು ದೇವರ ವಾಕ್ಯ ಹೇಳಿ ಅವ್ರನ್ನ ಸಿದ್ಧ ಮಾಡಬೇಕು. ದೇವರ ವಾಕ್ಯ ಹೇಳದೆ ಅವ್ರನ್ನ ಸಿದ್ಧ ಮಾಡೋದು ಬಿಟ್ಟು ಅದನ್ನ ನಾವು ಒಬ್ಬರಿಗೆ ಫೇವರ್ ಆಗಿ ಇವ್ರಿಗೆ ಓಟ್ ಹಾಕಿರಿ ಅಂತ ಹೇಳ್ತೀವಿ. ಇನ್ನೊಬ್ರು ಅವರಿಗೆ ಇಷ್ಟ ಹೇಳಿದವರು ಇರ್ತಾರೆ. ಯಾಕಂದ್ರೆ ಸಭೆ ಬಂದು ಏಕ ಮನಸ್ಸು, ಒಂದೇ ಆತ್ಮದಲ್ಲಿ ಅವ್ರನ್ನ ಇಟ್ಟು ಬರುವಿಕೆ ಮೊದಲಿಗೆ ಇದನ್ನು ಬರ್ಬೇಕಾದ್ರೆ ಮೊದಲಿಗೆ ಇದನ್ನ ಸಿದ್ಧ ಮಾಡಬೇಕು. ಅದಕ್ಕೆ ಕತೆ ಎಲ್ಲ ಇದೆ. ಮಧ್ಯಾಯದಲ್ಲಿ 10 ಕಣ್ಣಿಕೆಯರು 5 ಸಿದ್ಧರಿದ್ರು, 5 ಎಣ್ಣೆ ರೆಡಿ ಮಾಡ್ಕೊಂಡಿಲ್ಲ, ಅವರೆಲ್ಲ ಸಿದ್ಧರಾಗದೇ ಇರೋರು. ಈ ತರ ಬಹಳ ಇದೆ, ಸೌಮ್ಯ ರೂಪವಾಗಿ ಹೇಳ್ತಾರೆ. ಪ್ಯಾರಬಲ್ ಅಂತಾರೆ ಇಂಗ್ಲಿಷಲ್ಲಿ. ಈ ರೀತಿಯಾಗಿ ಸಭೆನ ಸಿದ್ಧ ಮಾಡಬೇಕು, ಅವ್ರನ್ನ ಆತ್ಮಿಕದಲ್ಲಿ ಬಲಪಡಿಸ್ಬೇಕು, ದೇವ್ರ ಬಗ್ಗೆ ಮಾತಾಡಬೇಕು. ಇದು ಬಿಟ್ಟು ಸರಿ ಇನ್ನೊಬ್ರು ಹೇಳ್ತಾರೆ ಪೊಲಿಟಿಕಲ್ ಅಲ್ಲಿ ಇದ್ರೆ ಒಳ್ಳೇದು ಮಾಡ್ಬೋದಲ್ಲ ಜನಗಳಿಗೆ ಅಂತ. ನೀನೇನೇ ಪೊಲಿಟಿಕಲ್ ಇದ್ದು ಒಳ್ಳೇದು ಮಾಡಿದ್ರು ಕೂಡ ಲೌಕಿಕವಾಗಿ ಅವ್ರಿಗೆ ಬೇಕಾಗಿರುವ, ಶಾರೀರಿಕ ಬೇಕಾಗಿರುವ ಮನೆಗಳು, ಬಟ್ಟೆಗಳು, ಕೆಲಸಗಳು ಏನೇ ಮಾಡ್ಬೋದು ನೀನು. ಅದರಿಂದ ನೀನು ಹೆಲ್ಪ್ ಮಾಡೋದ್ರಿಂದ ಅವರು ಹೊಟ್ಟೆ ತುಂಬಿಸ್ಕೊಂತಾರೆ. ಅವ್ರ ಜೀವನ ಸ್ಟೈಲಿ ಸ್ವಲ್ಪ ವರೆಗೂ ಬದಲಾಗುತ್ತೆ. ಅದರ ಆತ್ಮಿಕದಲ್ಲಿ ಸಮಾಧಾನ. ಸೇವಕರನ್ನವರು ಪೊಲಿಟಿಕಲ್ ಅಲ್ಲಿ ಇರೋರು ಲೌಕಿಕವಾಗಿ ಸಹಾಯ ಮಾಡ್ತಾರೆ, ಸೋಷಿಯಲ್ ಸರ್ವಿಸ್. ಪಾಸ್ಟರ್ಸ್ಗಳು, ಸೇವಕರು ಬಂದು ಆತ್ಮಿಕ ಸರ್ವಿಸ್. ಲೋಕದಲ್ಲಿ ಜೀವಿಸ್ಬೇಕಾದ್ರೆ ಅವ್ರ ಗಂಡ ಹೆಂಡತಿ ಹೆಂಗೆ ಸಮಾಧಾನದಿಂದ ಜೀವಿಸೋದು. ಇವಾಗ ಎಲ್ಲಿ ನೋಡಿದ್ರು ಗಂಡ ಹೆಂಡತಿಯಲ್ಲಿ ಒಂದು ಪ್ರೀತಿ ಇಲ್ಲ. ಯಾಕಂದ್ರೆ ಎಲ್ಲ ಈಗೋ ಪ್ರಾಬ್ಲಮ್ ಇಂದ ಅಧಿಕಾರ ನಡೆಸ್ಕೊಂಡು ಹಣದಿಂದ
ಕುಟುಂಬಗಳು ಒಡೆದೋಗ್ತಾ ಇದೆ. ಮಕ್ಕಳಲ್ಲೂ ಪ್ರೀತಿ ಇಲ್ಲ, ಒಬ್ಬೊಬ್ಬರು ಒಂದೊಂದು ಸೆಲ್ ಇಟ್ಕೊಂತಾರೆ. ಅವರು ಫೆಲೋಶಿಪ್ಗೆ ಕೊಡೋದಿಲ್ಲ. ಮನೆಗೆ ಬಂದಿದ ತಕ್ಷಣ ಸೆಲ್ ಫೋನ್ ಒಂದು ಇದರಲ್ಲಿ ರಿಂಗ್ ಟೋನ್ ಸೆಲೆಕ್ಟ್ ಮಾಡಲ್ ಹಾಕ್ಬಿಟ್ಟು ಕುಟುಂಬ ಪೂರ್ತಿ ಪ್ರಾರ್ಥನೆ ಮಾಡೋದು, ದೇವರಲ್ಲಿ ಫೆಲೋಶಿಪ್ ಇಡೋದು. ಆ ಕಾಲದಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ರು, ಪ್ರೀತಿ ಅನ್ನೋದಿತ್ತು. ಇವಾಗ ಅದು ಲೋಕದಲ್ಲಿ ಎಲ್ಲೆಲ್ಲೋ ಯಾರು ಬಗ್ತಾರೆ, ಯಾರು ಎದ್ದೇಳ್ತಾರೆ, ಈ ರೀತಿ ಆಗ್ಬಿಡುತ್ತೆ. ಅದರಿಂದ ಈ ಕಾಲದಲ್ಲಿ ಈ ಸೇವಕರನ್ನವರು ಅವನ ಆತ್ಮೀಕದಲ್ಲಿ ನಡೆಸಬೇಕು. ಯಾವುದರಲ್ಲಿ? ಅವ್ರನ್ನ ಆತ್ಮೀಕದಲ್ಲಿ ನಡೆಸಬೇಕು. ಅಂದರೆ ಸಾಯೋವರೆಗೂ ಕುಟುಂಬ ಬಂದು ಒಂದು ಸಮಾಧಾನ, ಒಂದು ನೆಮ್ಮದಿ, ಒಂದು ಶಾಂತಿ, ಒಂದು ವಿಧೇಯತೆ, ಒಂದು ಟ್ಯಾಂಕ್ಸ್, ಒಂದು ರೆಸ್ಪೆಕ್ಟ್. ನನಗೆ 1-2 ವರ್ಷ CFCಯಲ್ಲಿ ಸ್ಯಾಕ್ಪನ್ ಒಳ್ಳೆ ಆತ್ಮೀಯ ತಂದೆ ಹತ್ರ ಟ್ರೈನಿಂಗ್ ಸಿಗೋದಕ್ಕೆ ಕೃಪೆ ಮಾಡಿದ್ರು. ಅಲ್ಲಿ ಇರೋದೇ 2. ಸುಮ್ಮನೆ ಏನಾದರೂ ಒಂದು ಮಾತಿನಲ್ಲಿ ಮಿಸ್ಟೇಕ್ ಆದರೆ ಸಾರಿ ಅಂತ ಹೇಳ್ತಾರೆ, ಟ್ಯಾಂಕ್ಸ್ ಹೇಳ್ತಾರೆ. ಚಿಕ್ಕದಾಗಿ ಏನಾದರೂ ಒಂದು ಹೇಳಿದ್ರೆ ಟ್ಯಾಂಕ್ಸ್, ಸಾರಿ, ಇದನ್ನ ಬಹಳ ಉಪಯೋಗಿಸ್ತಾರೆ. ಆ ರೀತಿಯಾಗಿ ಕುಟುಂಬದಲ್ಲಿ, ಗಂಡ ಹೆಂಡತಿಯಲ್ಲಿ, ಮಕ್ಕಳಲ್ಲಿ ಸಾರಿ, ಟ್ಯಾಂಕ್ಸ್ ಅನ್ನೋದು, ತಗ್ಗಿಸ್ಕೊಳ್ಳೋದು, ಮತ್ತೆ ಕೃತಜ್ಞತೆ ಹೇಳೋದು, ಈ ರೀತಿಯಾಗಿ ಕುಟುಂಬದಲ್ಲಿ ಒಂದು ಪರಿಶುದ್ಧವಾದ ಜೀವನ ಮಾಡಿಕೊಂಡು ಇರಬೇಕು. ಸೇವಕರ ಕೆಲಸ ಅವ್ರನ್ನ ಪರಲೋಕ ರಾಜ್ಯಕ್ಕೆ ಸೇರಿಸುತ್ತೆ. ಲೌಕಿಕ ಪೊಲಿಟಿಕಲ್ ಲೀಡರ್ ಲೌಕಿಕವಾದ ಆಶೀರ್ವಾದ ಕೊಟ್ಟು ಅವರು ಪಾಪದಲ್ಲಿದ್ದು ನರಕಕ್ಕೆ ಹೋಗ್ತಾ ಇದ್ದಾರೆ. ಇದು ಸೇರ್ಬಾರ್ದು. ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ, ಅದು ಬೇಕು. ಒಬ್ಬೊಬ್ಬರಿಗೆ ಆರ್ಥಿಕತೆ. ಬಟ್ ದೇವರು ಎಲ್ಲೋ ಇದ್ರೂ ಕೂಡ, ಏನು ಸೌಕರ್ಯ ಇಲ್ಲದಿದ್ರು ಕೂಡ ಕಾಗೆಗಳ ಮೂಲಕ ಅನ್ನ ಕೊಟ್ಟು ನೀರಲ್ಲಿ ಕುಡಿದು ಇದ್ರಂತ. ಬರೀ ಅವ್ರು ಒಬ್ಬರೇ ಆದರೆ ನೀವು ತಪ್ಪಾಗಿ ಅರ್ಥ ಮಾಡ್ಕೊಂತೀರ. 40 ವರ್ಷ ನಡೆಸಿದ್ರು. 40 ಲಕ್ಷ ಜನ ಮೇಲೆ, ಇಲ್ಲ ಅಪ್ರಾಕ್ಸಿಮೇಟ್ಲಿ ಐಕ್ಯ ದೇಶದಿಂದ ಇಸ್ರೇಲ್ಗೆ 40 ವರ್ಷ ಹೆಂಗೆ ಡೈಲಿ ಬೆಳಗ್ಗೆ ಸಂಜೆ ಊಟ, ಒಂದು ದಿನ ಬಿಡದಾಗೆ, ಮತ್ತೆ ಕಾಡೆಗಳು, ಮಾಂಸ ಬೇಕಂದ್ರೆ ಮಾಂಸ, ಕಾಡೆಗಳು, ಮತ್ತೆ ನೀರು, ಅವರಿಗೆ ಬೇಕಾಗಿರುವ ಡ್ರೆಸ್ಗಳು ಇಲ್ಲಂತೆ. ರಾತ್ರಿಯಲ್ಲಿ ಅವರಿಗೆ ಬೆಳಕಿಗೆ ಅಗ್ನಿಸ್ತಂಭ, ಬಗ್ಲತ್ ಬಿಸಿಲು ಬರುತ್ತಂತ, ಅವ್ರಿಗೆ ಮಾತ್ರ ನೆರಳು. ಈ ರೀತಿ ಸೌಕರ್ಯ ಕೊಟ್ಟು ಕಾಪಾಡಿದ್ರು. ಲೌಕಿಕನೂ ದೇವರು ಯಾವುದೋ ರೂಪದಲ್ಲಿ ಅದ್ಭುತ ಮಾಡಿ ಕಾಪಾಡ್ತಾರೆ. ಬಟ್ ಲೋಕದಲ್ಲಿ 2 ತರ ಇದೆ. ಒಬ್ಬರು ಸೋಷಿಯಲ್ ಸರ್ವಿಸ್ ಮಾಡೋದಕ್ಕೆ ಪೊಲಿಟಿಕಲ್ನವರು, ಅವ್ರ ಕರೆಂಟು, ರೋಡು, ಮನೆ ಸೌಕರ್ಯಗಳು ಮಾಡಿಕೊಟ್ರೆ, ಸೇವಕರುಗಳು ಆತ್ಮಿಕ ಸರ್ವಿಸ್ ಮಾಡಬೇಕು. ಅದಕ್ಕೋಸ್ಕರ ಲೂಕ 22:7-13 ನಾವೆಲ್ಲರೂ ಧ್ಯಾನಿಸೋಣ. ಎಲ್ಲರೂ ತೆಗಿರಿ. ಲೂಕ 22:7 ದೇವರ ಬಗ್ಗೆ ನಾವು ಧ್ಯಾನಿಸೋಣ. 7-13. ಲೂಕ 22:7-13. ಉಳ್ಳಿಲ್ಲದ ರೊಟ್ಟಿಯನ್ನು ತಿನ್ನುವ ದಿವಸಗಳಲ್ಲಿ ಪಸ್ಕದ ಕುರಿಮರಿಯನ್ನು ಕೊಯ್ಯತಕ್ಕ ದಿವಸ ಬಂದಾಗ ಯೇಸು ಪೇತ್ರನಿಗೂ ಯೆಹೋವನಿಗೂ, ನೀವು ಹೋಗಿ ನಾವು ಪಸ್ಕದ ಊಟ ಮಾಡುವಂತೆ ಸಿದ್ಧ ಮಾಡಿರಿ ಎಂದು ಹೇಳಿ ಅವರನ್ನು ಕಳಿಸಿದನು. ಅವರು, ನಾವು ಎಲ್ಲಿ ಸಿದ್ಧ ಮಾಡಬೇಕೆನ್ನುತ್ತಿ ಎಂದು ಆತನನ್ನು ಕೇಳಲು, ಆತನು, ದೇವರು ಅವರಿಗೆ, ನೋಡಿರಿ, ನೀವು ಪಟ್ಟಣದೊಳಕ್ಕೆ ಹೋದ ಮೇಲೆ ಒಬ್ಬ ಮನುಷ್ಯನು ತುಂಬಿದ ಕೊಡವನ್ನು ಹೊತ್ತುಕೊಂಡು ನಿಮ್ಮ ಎದುರಿಗೆ ಬರುವನು. ಅವನು ಹೋಗುವ ಮನೆಗೆ ನೀವು ಅವನ ಹಿಂದೆ ಹೋಗಿ ಆ ಮನೆಯ ಯಜಮಾನನಿಗೆ, ನಮ್ಮ ಬೋಧಕನು ತನ್ನ ಶಿಷ್ಯರ ಸಂಗಡ ಪಸ್ಕದ ಊಟವನ್ನು ಮಾಡುವುದಕ್ಕೆ ಭೋಜನ ಶಾಲೆ ಎಲ್ಲಿ ಎಂದು ನಿನ್ನನ್ನು ಕೇಳುತ್ತಾನೆ ಎಂಬುದಾಗಿ ಹೇಳಿರಿ. ಆತನು ತಕ್ಕ ಸಾಮಾನನ್ನಿಟ್ಟಿರುವ ಮೇಲಂತಸ್ತಿನ ದೊಡ್ಡ ಕೊಠಡಿಯನ್ನು ನಿಮಗೆ ತೋರಿಸುವನು. ಅಲ್ಲಿ ಸಿದ್ಧ ಮಾಡಿರಿ ಎಂದು ಹೇಳಿ ಕಳಿಸಿದನು. ಅವರು ಹೊರಟು ಆತನು ತಮಗೆ ಹೇಳಿದಂತೆ ಕಂಡು ಪಸ್ಕಕ್ಕೆ ಸೌರೈಸಿದರು. ಇದೊಂದು ಚಿಕ್ಕ ಓದೋದಕ್ಕೆ ಒಂದು ಚಿಕ್ಕದಾದ ಒಂದು ಪದಗಳಿದ್ರು ಕೂಡ ಇದರಲ್ಲಿ ಬಹಳ ವಿಷಯಗಳಿದೆ. ಏನಂತ ಹೇಳಿದ್ರೆ, ಇದರಲ್ಲಿ ದೇವರು ಫ್ಯೂಚರ್ ಪ್ಲಾನು, ಈ ಯೂನಿವರ್ಸ್ ಕಂಟ್ರೋಲು ಪೂರ್ತಿಯಾಗಿ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಕಂಟ್ರೋಲ್ ತೆಗಿತಾ ಇದ್ದಾರೆ. ದೇವರು ಸಂಪೂರ್ಣವಾಗಿ ದೇವರ ಹತೋಟಿಯಲ್ಲಿ ಇದೆ ಎಲ್ಲಾನು. ಒಂದು ಉದಾಹರಣೆಗೆ ನೋಡ್ರಿ, ಇದು ಏನಾದರೂ ನಮ್ಮ ಹೃದಯದಲ್ಲಿ ಏನಾದರೂ ಗ್ರಹಿಸ್ಕೊಂಡು ಬಿಟ್ರೆ, ನಾವು ಇದನ್ನ ನಿಜವಾಗ್ಲೂ ಇದನ್ನ ಅರ್ಥವನ್ನು ಪರಿಪೂರ್ಣವಾಗಿ ನಾವೇನಾದರೂ ತಿಳ್ಕೊಂಡ್ರೆ ನಮ್ಮ ಹೃದಯದಲ್ಲಿ ಭಯ ಬರಲ್ಲ,
ಕೋಪ ಬರಲ್ಲ, ವೇದನೆ ಬರಲ್ಲ, ಸಂದೇಹ ಬರಲ್ಲ, ಅವಿಶ್ವಾಸ ಬರೋದಿಲ್ಲ. ಈ ರೀತಿ ಹೇಳ್ಕೊಂತ ಹೋಗ್ಬೋದು ಎಕ್ಸೆಟ್ರಾ. ನಮ್ಮ ಹೃದಯಾಂತರಾಳದಲ್ಲಿ ಇದನ್ನು ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಇದನ್ನೇ ಧ್ಯಾನ ಮಾಡ್ತಾ ಇದ್ರೆ, ಈ ಪದ ಒನ್ ಟೈಮಿಗೆ ಒಂಥರ ಮಾತಾಡುತ್ತೆ. ಈ ದೇವರ ಮಾತು ಇದನ್ನೆಲ್ಲ ನಾವು ತಿಳ್ಕೊಬೇಕಂದ್ರೆ ಅಷ್ಟು ಜ್ಞಾನ ಇಲ್ಲ. ಇದು ದೇವರದ್ದು, ಸೃಷ್ಟಿಕರ್ತನದ್ದು. ಆದರೆ ಅವರವರಿಗೆ ಬೇಕಾದಷ್ಟು ಅವ್ರು ತಗತ್ತಾರೆ. ಇದರಲ್ಲಿ ಎಷ್ಟು ಮರ್ಮಗಳಿದೆ ಅಂತ ಹೇಳಿದ್ರೆ, ಎಷ್ಟು ಫೇತ್ ಇದೆ ಅಂತ ಹೇಳಿದ್ರೆ, ಇದರಲ್ಲಿ ಯೇಸು ಸ್ವಾಮಿ ಬಂದ್ಬಿಟ್ಟು ಒಂದು ವಿಶೇಷವಾದ ಜ್ಞಾನ, ವಿಶೇಷವಾದ ಒಂದು ವಿಶ್ವಾಸ, ನಂಬಿಕೆ ನಮ್ಮಲ್ಲಿ ಹುಟ್ಟಿಸುವಂತೆ, ಫ್ಯೂಚರ್ ಬಗ್ಗೆ ಚಿಂತೆ ಮಾಡದ ಹಾಗೆ ನಮ್ಮಲ್ಲಿ ಬಲಪಡಿಸೋದಕ್ಕೆ ಇದು ಎಷ್ಟೋ ಉಪಯೋಗಕರವಾಗಿದೆ. ಇದನ್ನ ಧ್ಯಾನ ಮಾಡೋಣ. ಹುಳಿಯಿಲ್ಲದ ರೊಟ್ಟಿಯ ಪಸ್ಕ ದಿನ ಬಂತು. ಅದು ಆವಾಗ ಪೇತ್ರನಿಗೆ, ಯೋವನಿಗೆ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ನೀವು ಹೋಗಿ ಪಸ್ಕಕ್ಕೆ ರೆಡಿ ಮಾಡ್ರಿ ಅಂತ ಹೇಳ್ತಾರೆ. ಅವಾಗ ನಾವು ಎಲ್ಲಿ ಹೋಗಿ ರೆಡಿ ಮಾಡೋದಂತ ಕೇಳ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ರಿ. ನಿಮ್ಮ ಆತ್ಮ, ಪ್ರಾಣ, ಶರೀರ ಆಶೀರ್ವಾದಕರವಾಗಿರುತ್ತೆ, ಫ್ಯೂಚರ್ ಮಹಿಮೆಯಾಗಿರುತ್ತೆ. ಪೇತ್ರ ಯೋವನಿಗೆ ಯೇಸು ಸ್ವಾಮಿ ಹೇಳಿದ ತಕ್ಷಣ ಅದನ್ನು ಅಳವಡಿಸಬೇಕು. ಬರೀ ವಾಕ್ಯ ಕೇಳೋದಲ್ಲ, ಅದಕ್ಕೆ ಕ್ರಿಯೆ ಮಾಡಬೇಕು, ಅದನ್ನೇ ಧ್ಯಾನ ಮಾಡಬೇಕು, ಅದಕ್ಕೆ ಒಪ್ಪಿಸಿಕೊಡಬೇಕು. ಆ ವಾಕ್ಯ ನಮ್ಮ ಹೃದಯದಲ್ಲಿ ಕ್ರಿಯೆ ಮಾಡೋದಕ್ಕೆ. ಬರೀ ಒನ್ ಸೈಡ್ ದೇವ್ರ ಮಾತು ಕೇಳಿ ಮಾತ್ರದಿಂದ ಬ್ಲೆಸ್ಸಿಂಗ್ ಬರಲ್ಲ, ಅದನ್ನು ಅಳವಡಿಸ್ಕೋಬೇಕು. ಅವಾಗ ಪೇತ್ರ ಯೋವನಿಗೆ ಹೇಳಿದಾಗ, ಇದನ್ನ ನಾವು ಹೆಂಗೆ ಸಿದ್ಧ ಮಾಡೋದು ಅಂತ ಹೇಳಿದಾಗ, ನೋಡ್ರಿ, ಫ್ಯೂಚರ್ ಪ್ಲಾನ್ ದೇವರು ಅವರಿಗೆ ಪೂರ್ತಿ ಕಂಟ್ರೋಲ್ ತಗೊಂತ ಇದ್ದಾರೆ. ನೀವು ಹೋಗ್ರಿ, ಪಟ್ಟಣಕ್ಕೆ ಹೋಗ್ರಿ, ಅಲ್ಲೊಬ್ಬ ಮನುಷ್ಯ ಕೊಡ ತಗೊಂಡು ಬರ್ತಾನೆ ಅಂತ. ಅದು ಬರಕ್ ಮುಂಚೆನೇ ಹೇಳ್ತಾ ಇದ್ದಾರೆ. ಫ್ಯೂಚರ್ ಬರಕ್ ಮುಂಚೆನೆ ಬರ್ತಾರೆ. ಅದು ನಡೆದಿಲ್ಲ. ಒಂದು ಸಮಯ ಅವ್ನು ಬೇಗ ಹೋಗ್ಬಿಟ್ರೆ, ಇಲ್ಲ ಇವ್ರು ಲೇಟಾಗಿ ಹೋದ್ರೆ, ಎಷ್ಟು ಕೋಆರ್ಡಿನೇಷನ್ ಆಗಿ ಹೇಳ್ತಾರೆ ನೋಡ್ರಿ. ಅವನ ಹೆಸರು ಹೇಳಿಲ್ಲ. ನೀವು ಹೋಗ್ರಿ ಪಟ್ಟಣಕ್ಕೆ, ಅಲ್ಲಿ ನೀರು ತಗೊಂಡು ಒಬ್ಬ ವ್ಯಕ್ತಿ ಬರ್ತಾರೆ, ಅವನ ಹಿಂದೆ ಹೋಗ್ರಿ. ಸುಮ್ಮನೆ ಹೋಗ್ತಾ ಇರ್ಬೇಕು. ಅವನು ಮನೆಗೆ ಹೋದ ಮೇಲೆ ಅವನ ಹತ್ರ ಕೇಳಬೇಕು. ಇಲ್ಲಿದೆ ನೋಡ್ರಿ, ನಮ್ಮ ಬೋಧಕನು, ಯಾವ ಬೋಧಕನು ಏನು, ಅವ್ರ ಯೇಸು ಸ್ವಾಮಿ ಅವ್ರಿಗೆ ಗೊತ್ತಿದೆಯಾ ಗೊತ್ತಿಲ್ವಾ? ಗೊತ್ತಿಲ್ಲ. ಅವ್ರು ಹೇಳ್ತಾರೆ, ತನ್ನ ಬೋಧಕನು ತನ್ನ ಶಿಷ್ಯರಿಗೆ ಸಂಗಡ ಪಸ್ಕದ ಊಟಕ್ಕೆ ಮಾಡೋದಕ್ಕೆ ಭೋಜನ ಶಾಲೆ ಎಲ್ಲಿ, ಡೈರೆಕ್ಟ್ ಆಗಿ ರಿಕ್ವೆಸ್ಟ್ ಮಾಡ್ತಿಲ್ಲ, ಎಲ್ಲಿ ಅಂತ ಕೇಳ್ತಾರೆ. ಅಂದ್ರೆ ಯೇಸು ಸ್ವಾಮಿ ಹೇಳಿದ್ದನ್ನ ಅಲ್ಲೋಗ್ಬಿಟ್ಟು ನಮ್ಮ ಯೇಸು ಬೋಧಕನು ಪ್ಲಸ್ ಅವರ ಶಿಷ್ಯರು 12 ಜನ ಊಟ ಮಾಡೋದಕ್ಕೆ ಎಲ್ಲಿ ಅಂತ ಕೇಳ್ತಾರೆ. ಹೇಳಿದ ತಕ್ಷಣ ಅವರು ಯಾವ ಬೋಧಕನು, ನೀವ್ಯಾರು ಅಂತ ಹೇಳ್ಬೇಕು. ಇಲ್ಲ, ನಾನು ಸಿದ್ಧ ಮಾಡ್ತೀನಿ ಅಂತ ಹೇಳ್ಬೇಕು. ಆಲ್ರೆಡಿ ಸಿದ್ಧ ಮಾಡಿದ್ದಾರೆ. ಇಲ್ಲಿ ನೋಡ್ರಿ, ಎಂದು ಕೇಳಿದಿಕ್ಕೆ ಅವರು ಆತನು ತಕ್ಕ ಸಾಮಾನನ್ನು ಇಟ್ಟಿರುವ ಮೇಲಂತಸ್ತಿನ ದೊಡ್ಡ ಕೊಠಡಿಯನ್ನು ನಿಮಗೆ ತೋರಿಸುವೆನು, ಅಲ್ಲಿ ಸಿದ್ಧ ಮಾಡಿರಿ ಎಂದು ಹೇಳಿ ಕಳಿಸಿದನು. ಯೇಸು ಸ್ವಾಮಿ ಹೇಳ್ತಾರೆ. ಬಟ್ ಇವರು ಹೋಗ್ಬೇಕಾದ್ರೆ ಅವ್ನು ಸಿದ್ಧ ಮಾಡಿ ಇಟ್ಟಿದ್ದಾರೆ ಆಲ್ರೆಡಿ. ಅವನು ಏನಕ್ಕೆ ಸಿದ್ಧ ಮಾಡಿದ್ದಾರೆ, ಯಾರಿಗೆ ಸಿದ್ಧ ಮಾಡ್ತೀನಿ ಅವನಿಗೆ ಗೊತ್ತಿಲ್ಲದಾಗೆ ಸಿದ್ಧ ಮಾಡಿಟ್ಟಿದ್ದಾರೆ. ಎಲ್ಲಿದೆ ನೋಡ್ರಿ, ಮೇಲಂಚಿಕೆಯಲ್ಲಿ ಕೊಠಡಿಯನ್ನು ಸಿದ್ಧ ಮಾಡಿಟ್ಟಿದ್ದಾರೆ ಅಂತ ಯೇಸು ಸ್ವಾಮಿ ಆಲ್ರೆಡಿ ಹೇಳಿ ಕಳಿಸ್ತಾ ಇದ್ದಾರೆ. ಅವನು ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದಾರೆ, ನೀವು ಹೇಳ್ರಿ, ಅದಕ್ಕೆ ಅವರು ಇಲ್ಲಿದೆ ನೋಡ್ರಿ ಅಂತ ತೋರಿಸ್ತಾರೆ. ಅದನ್ನೇ ನಾವು ಎಲ್ಲಾದರೂ ಮನೆಗಳಿಗೆ ಹೋದ್ರೆ ಯೇಸು ಸ್ವಾಮಿ ಸೆಂಟ್ರಲ್ ಕುತ್ಕೊಂಡಿರೋ ಥರ 12 ಜನ ಕುತ್ಕೊಂಡಿರೋ ಥರ ಫೋಟೋ ಹಾಕ್ತಾರೆ. ಬಟ್ ಆ ಥರ 12 ಜನ ಕಾಣ್ಬೇಕಂತ ಈ ಕಡೆ ಆ ಕಡೆ ಹಾಕ್ತಾರೆ. ಆಕ್ಚುಲಿ ಕುತ್ಕೋಬೇಕಾದ್ರೆ ರೌಂಡಾಗಿ ಕುತ್ಕೊಳ್ತಾರೆ. ಫೋಟೋ ಹಿಡಿದ್ರೆ ಇವರಿಗೆ ಬೆನ್ನು ಬರುತ್ತೆ, ಇವರಿಗೆ ಬೆನ್ನು ಬರೋದಿಲ್ಲ. ಬಟ್ ಅವರು ಆ ಥರ ಸೆಟ್ ಮಾಡಿಟ್ಟಿರ್ತಾರೆ, ಸೇಲ್ಸ್ ಮಾಡೋಕ್ಕೆ, ಮನೆಗಳಿಗೆ ಹಾಕೊಳ್ಳೋಕ್ಕೆ. ಸರಿ, ಇರಲಿ. ಇವಾಗ ಧ್ಯಾನಿಸೋಣ. ಈ ರೀತಿ ಪ್ರತಿಯೊಂದು ದೇವರ ಕಂಟ್ರೋಲಲ್ಲಿದೆ. ಇದನ್ನ ನಾವು ಮನಸ್ಸಿನಲ್ಲಿ ಗ್ರಹಿಸಿಬಿಟ್ರೆ ಯೇಸು ಸ್ವಾಮಿಗೆ ನೋಡ್ರಿ, ಅವರು ನಿದ್ದೆ ಮಾಡೋದಕ್ಕೆ ಮನೆ ಇಲ್ಲ. ಯಾಕೆ ಇದನ್ನ ಏರ್ಪಾಡು ಮಾಡೋಕ್ಕೆ ಹೇಳ್ತಾರಂದ್ರೆ, ಅವರು ಇದಿಲ್ಲ. ಆ ಟೈಮಿಗೆ ಅವರು ಕೂಡ ಟ್ಯಾಕ್ಸ್ ಕಟ್ಟಬೇಕಾದ್ರೆ ಮೀನು ಬಾಯಿಂದ ತೆಗೆದು ಕಟ್ಟಿದ್ರು. ಒಂದು ಸೇವಕರು ಹೇಳಿದ್ರು, ಅವರು ಅವತ್ತಿನ ದಿನಕ್ಕೆ ಅವತ್ತು ಕೊಡ್ತಾರಂತೆ. ಒಂದ್ಸಲ ಭಕ್ತಿ ಸಿಂಗ್ ಅವರು ಪ್ರೇಯರ್ ಮಾಡ್ಬೇಕಾರೆ, ಇಷ್ಟು ದುಡ್ಡು ಇಲ್ಲಿಗೆ ಕಟ್ಟಬೇಕಂತ ಹೇಳಿದ ತಕ್ಷಣ ಅಷ್ಟು ದುಡ್ಡು ಬಂತಂತೆ. ಕರೆಕ್ಟಾಗಿ ಕಟ್ಟಿದ್ರಂತೆ, 1 ರೂಪಾಯಿನ ಎಕ್ಸ್ಟ್ರಾ ಬಂದಿಲ್ಲಂತೆ.
ಅವಾಗ ಅವ್ರ ಜೊತೆಗಿರೋರು ಹೇಳಿದ್ರಂತೆ, ನೀನು ಇಷ್ಟು ದುಡ್ಡು ಬಂತು, ಇಷ್ಟೇ ಕೇಳಿದ್ರೆ ಅಷ್ಟೇ ಬಂತು, ನಾಳೆಗೆ ಕೇಳ್ಬೋದಾಯ್ತಲ್ಲ ಎಕ್ಸ್ಟ್ರಾ ಅಂತ ಹೇಳಿದ್ರೆ, ನಾಳೆ ಕೇಳ್ತೀನಿ, ನಾಳೆ ಕೊಡ್ತಾರೆ, ಇವತ್ತಿಗೆ ಇದು ಬೇಕು ಸಾಕು. ಪ್ರಾರಂಭ ದಿನದಲ್ಲಿ ಮಧ್ಯಾಹ್ನದಲ್ಲಿ ಒಂದು ವಾಕ್ಯವನ್ನು ಧ್ಯಾನಿಸಿದಾಗ ಗುಬ್ಬಚ್ಚಿಗಳನ್ನ ನೋಡ್ರಿ, ಅವು ಕೂಡ್ಸೋದಿಲ್ಲ, ಊಟಗಳೆಲ್ಲ ತೆಗೆದಿಡೋದಿಲ್ಲ, ಅವು ಚಿಂತೆ ಮಾಡೋದಿಲ್ಲ, ಅದಕ್ಕಿಂತ ವಿಶೇಷ ಆದವರು ನಿಮ್ಮನ್ನ ನಡೆಸ್ತೀನಿ ಅಂತ ಹೇಳಿದ್ರು. ನಾವು ಇಲ್ಲಿ ಏನು ಇದ್ರದ್ದು ಪದ ಇವತ್ತಂದ್ರೆ ಸ್ಪಿರಿಚುವಲ್ನೆಸ್. ಫ್ಯೂಚರ್ ಅಲ್ಲಿ ನಮ್ಮ ಬಗ್ಗೆ ಆಲ್ರೆಡಿ ಪ್ಲಾನ್ ಮಾಡಿಟ್ಟಿದ್ದಾರೆ. ನಾವು ಅದಕ್ಕೆ ತಕ್ಕಂತೆ ನಾವು ನಡ್ಕೊಂಡು ಹೋಗ್ಬಿಟ್ರೆ ಆ ಕೆಲಸವನ್ನು ಮಾಡಿ ಮುಗಿಸ್ತೀವಿ. ಈ ಮನುಷ್ಯನ ಅವ್ರ ಹೆಸರು ಹಾಕಿಲ್ಲ, ದೇವರಿಗೋಸ್ಕರ ಒಂದು ಕೊಠಡಿನ ಏರ್ಪಡಿಸೋದಿಕ್ಕೆ ಆ ಮನುಷ್ಯನ ಏರ್ಪಡಿಸಿದ್ದಾರೆ. ಸ್ನಾನಿಕನಾದ ಯೋವನ್ನ ಯೇಸಮ್ಮಿಗೆ ದೀಕ್ಷಾ ಸ್ನಾನಕ್ಕೋಸ್ಕರ ಅವನ್ನ ಏರ್ಪಡಿಸಿದ್ದಾರೆ. ಅವ್ರವ್ರನ್ನ ದೇವ್ರ ಚಿತ್ತ ಇದೆ. ಸುಮ್ಮನೆ ಅಂತ ಯಾರು ಇಲ್ಲ, ಸುಮ್ಮನೆ ಅಂತ ದೇವ್ರು ನಂಬ್ಕೊಂಡವ್ರು ಯಾರು ಇಲ್ಲ. ಅವ್ರವರಿಗೆ ಒಂದೊಂದು ಕೆಲಸ ಇಟ್ಟಿದ್ದಾರೆ. ಅವರೆಲ್ಲ ಪೂರ್ತಿ ಕಂಟ್ರೋಲ್ ಇಟ್ಕೊಂಡಿದ್ದಾರೆ. ನೋಡ್ರಿ, ಯಾವ ಧರ್ಮ ಅಂತ ಇದೆ, ನಾನು ಬೇರೆ ಧರ್ಮದ ಬಗ್ಗೆ ಹೇಳ್ತಿಲ್ಲ, ನೀವು ಅದನ್ನ ಓದ್ರಿ, ಫ್ಯೂಚರ್ದು ಒಂದು ಸ್ಟೋರಿ ಇರುತ್ತೆ ಅಷ್ಟೇ. ಫ್ಯೂಚರ್ ಹಳೇದು ಒಂದು ಸ್ಟೋರಿ ತರ ಇರುತ್ತೆ ಅಷ್ಟೇ, ಫ್ಯೂಚರ್ ಬಗ್ಗೆ ಇರೋದಿಲ್ಲ. ಏಸಮ್ ಈಗ ನೆಕ್ಸ್ಟ್ ರ್ಯಾಪ್ಚರ್ ಇದೆ, ಗ್ಲೋಬಲ್ ವಾರ್ಮಿಂಗ್ ನಡೀತಾ ಇದೆ, ಒಂದು ರ್ಯಾಪ್ಚರ್ ಇದೆ. ಇದಾದ್ಮೇಲೆ 7 ವರ್ಷ ಉಪದ್ರವ ಇದೆ. ಕೈ ಬಿಡಲ್ಪಟ್ಟ ಕ್ರೈಸ್ತರಿಗೆ 3.5 ವರ್ಷ, ಇಸ್ರೇಲಿಗೆ ಅಲ್ಲಿ 2 ಸಾಕ್ಷಿಗಳು ಬರ್ತವೆ. ಬಟ್ ಮೆಗಿಡೋ ಯುದ್ಧ ಇದೆ, ಆ ಜಾಗನೂ ಹಂಗೆ ಇದೆ. ಮತ್ತೆ ಯೇಸುಸ್ವಾಮಿ ಈ ಭೂಮಿಗೆ ಬಂದು 1000 ವರ್ಷ ಆಳ್ವಿಕೆ ಮಾಡ್ತಾರೆ. ಅದಾದ್ಮೇಲೆ ಸ್ವಲ್ಪ ದಿನ ಬಿಟ್ಟು ಈ ರೀತಿ ಸರಿ. ಇದು ಇಲ್ಲದೆ ಇದ್ರೆ ಹಳೇದು ನೋಡ್ರಿ, ಹೊಸ ಒಡಂಬಡಿಕೆ ಬರೋಕ್ಕಿಂತ ಮುಂಚೆನೆ ಹಳೆ ಒಡಂಬಡಿಕೆಯಲ್ಲೇನೆ ಯೇಸುಸ್ವಾಮಿ ಬರ್ತಾರಂತಿದೆ. ಬರ್ತಾರೆ ಅಂತಿದ್ರು, ಬಂದ್ರು. ಬಂದಾದ್ಮೇಲೆ ಅವರೇ ಬಾಯಿ ತೆಗೆದು ಹೇಳ್ತಾರೆ, ಹಳೆ ಒಡಂಬಡಿಕೆಯಲ್ಲೇ ಇದೆ, ಅವರು ಸಿಲುಬೆಯಲ್ಲಿ ನಮ್ಮ ಪಾಪಗಳಾಗಿ ಮರಣ ಹೊಂದಬೇಕಂತಿತ್ತು, ಮರಣ ಹೊಂದಿದ್ರು. ಅದಾದ್ಮೇಲೆ ಅವರು ಹೇಳ್ತಾರೆ, ಸಿಲುಬೆಯಲ್ಲಿ ಮರಣ ಹೊಂದಬೇಕು, 3ನೇ ದಿನ ಎದ್ದೇಳಬೇಕು ಅಂತ ಹೇಳ್ತಿದ್ರು. ಬದುಕಿದ್ದಾಗಲೇ ಹಳೆ ಒಡಂಬಡಿಕೆಯಲ್ಲಿ ಇದೆ, 3ನೇ ದಿನ ಎದ್ರು. ಇವಾಗ ನೆಕ್ಸ್ಟ್ ಬರ್ತೀನಿ ಅಂತಿದ್ದಾರೆ, ಅದು ನಡೀತಾ ಇದೆ. ಅದಕ್ಕೆ ಬೇಕಾಗಿರುವ ಮಧ್ಯದಲ್ಲಿ ನೆಕ್ಸ್ಟ್ ಬರಬೇಕಾದ್ರೆ ಏನೇನು ಸಂಭವ ನಡೀತೈತೆ ಅಂತ ಹೇಳಿದ್ರೆ ನಡೀತಾ ಇದೆ. ಹೇಳೋದು ಸ್ವಲ್ಪ ಅರ್ಥ ಆಗ್ತಾ ಇದೆಯಾ? ಫ್ಯೂಚರ್ ಬಗ್ಗೆ ಇಟ್ಕೊಂಡಿರೋರು, ಆಲ್ರೆಡಿ ಫ್ಯೂಚರ್ ಬಗ್ಗೆ ಹೇಳೋರು, ನಮ್ಮ ತರ ದೇವರು, ನಮ್ಮ ತರ ಒಂದು ಜ್ಞಾನವುಳ್ಳ ದೇವರು, ನಿಜವಾದ ದೇವರು ಇದರಲ್ಲೇ ಗೊತ್ತಾಗುತ್ತೆ. ನಮ್ಮ ತರ ದೇವರು, ನಿಜವಾದ ದೇವರು, ಬೇರೆ ದೇವರು ಯಾರು ಇಲ್ಲ. ಇಂಥ ದೊಡ್ಡ ದೇವರನ್ನ ನಾವು ಆರಾಧನೆ ಮಾಡ್ತಾ ಇದ್ದೀವಿ. ಇದು ಒಂದು ಫ್ಯೂಚರ್ ಬಗ್ಗೆ ಯಾಕೆ ಈ ಪದಗಳನ್ನ ಧ್ಯಾನಿಸ್ಬೇಕಂತೇಳಿ ದೇವ್ರು ಮಾತಾಡಿದ್ರಂದ್ರೆ, ಫ್ಯೂಚರ್ ಬಗ್ಗೆ ಚಿಂತೆ ಮಾಡಿ ಎಲ್ಲರಿಗೂ BP ಶುಗರ್ಗಳು ಬರ್ತಾ ಇದ್ದಾವೆ. ಚಿಂತೆ ಮಾಡಿ ಮಕ್ಕಳ ಮೇಲೆ ಚಿಂತೆ, ಗಂಡ ಹೆಂಡತಿ ಮೇಲೆ ಚಿಂತೆ, ಅವನಿಗೆ ಚಿಂತೆ, ಮಕ್ಕಳ ಮೇಲೆ ಆರ್ತಿ ಸೇರಿಸಿರ್ಬೇಕು, ಈ ಓದಬೇಕು, ನಾವು ಹಿಂಗಿರ್ಬೇಕು, ಅವರಿಗೆನ ಹಿಂಗಿರ್ಬೇಕು. ಪ್ರಾರಂಭದಲ್ಲಿ 97 ದೇವ್ರು ನಂಬ್ಕೊಂಡಾಗ 98 ಒಂದು ಸೇವಕರು ಬೋಧನೆ ಮಾಡಿದ್ದನ್ನ ಕೇಳಿದೆ. ಅವರು ಮಗನಿಗೆ ಕೆಲಸ ಸಿಕ್ತಂತೆ. ಅದಕ್ಕೆ ಈ ಅಮ್ಮ ಪಾಸ್ಟರ್ ಬಂದಾಗ ಪ್ರೇಯರಿಗೆ ನಾವು ಹೋಗಿದ್ದೆ, ಜೊತೆಗೆ ಹೋದಾಗ ಆ ಮಗನಿಗೆ ಕೆಲಸ ಸಿಕ್ತು, ನನ್ನ ಮಗನಿಗೆ ಸಿಕ್ಕಿಲ್ಲ ಅಂದ್ರು. ಅವಾಗ ಸೇವಕರು ಗದರಿಸಿ, ಯಾಕೋ ಪಾಸ್ಟರ್, ನಿನ್ವಿಗೆ ಮಗನಿಗೆ ಕೆಲಸ ಬೇಕಂತ ಕೇಳು, ಕೊಡ್ತಾರೆ. ಅವ್ರ ಮಗನಿಗೆ ಬಂತು, ನಿನಗೆ ಬಲ್ಲ, ಅದೆಲ್ಲ ಈ ಕೊರತೆಗಳು ಹೇಳೋದೆಲ್ಲ ಸ್ಟಾಪ್ ಮಾಡು. ಇವಾಗ ಪ್ರೇಯರ್ ಮಾಡ್ತೀನಿ, ಸಿಗುತ್ತೆ. ಅದೇ ತರನೇ ಅವರಿಗೆ ಸಿಕ್ತು. ಅದರಿಂದ ಇದೊಂದು ಚಿಕ್ಕ ಉದಾಹರಣೆ ಅಷ್ಟೇ ಬೇರೆಯವ್ರದಂತ. ಬೇರೆಯವ್ರನ್ನ ನಾವು ಹೋಲಿಸಲೇಬಾರದು. ಬೇರೆಯವ್ರನ್ನ ಅವ್ರ ಕಾರ್ ಇದೆ, ಮನೆ ಇದೆ, ಬಂಗ್ಲಾ ಇದೆ, ನಮಗೆ ಏನು ಯಾವ ಸ್ಥಿತಿಯಲ್ಲಿ ಇದ್ದೀವಿ, ಇವಾಗ ಯಾವ ಸ್ಥಿತಿಯಲ್ಲಿ ಇದ್ದೀವಿ, ಫ್ಯೂಚರಲ್ಲಿ ನಮ್ಮ ಮೂಲಕ ಏನು ನಡಿಬೇಕಾಗಿದೆ, ಫ್ಯೂಚರಲ್ಲಿ ನಮ್ಮ ಆತ್ಮ ಪ್ರಾಣ ಶರೀರವನ್ನು ಬರುವಿಕೆಗೆ ನಾವು ಸಿದ್ಧ ಮಾಡಬೇಕು, ಇತರನ್ನ ಸಿದ್ಧ ಮಾಡಬೇಕು. ಅದನ್ನೇ ಧ್ಯಾನಿಸಿದ್ದು. ಈ ರೀತಿಯಾಗಿ ಫ್ಯೂಚರ್ ಬಗ್ಗೆ ಚಿಂತೆ ಮಾಡಿದಂಗೆ ವಿಶ್ವಾಸದಲ್ಲಿ ಜೀವಿಸುವ ಒಂದು ಸ್ವಭಾವ. ನಾನು ಚಿಕ್ಕ ಮಗುವಿಂದಾಗ್ಲೂ ವ್ಯಾಧಿ ನನಗೆ. ಈಗ ಈ ಕತೆ ಹೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ ಅನ್ಸುತ್ತೆ. ವೀಸಿಂಗ್ ಸ್ಟಾರ್ಟ್ ಆಯಿತು 5 ವಯಸ್ಸಿನಿಂದ.
8ನೇ ಕ್ಲಾಸ್ 9ನೇ ಕ್ಲಾಸ್ ಅಂತೂ ಓದಕ್ಕಾಗ್ತಿಲ್ಲ. ಟ್ಯಾಬ್ಲೆಟ್ಸ್ ಇದ್ದು ಎಲ್ಲ ರೈಟ್ ಆದರೆ ನಾನು ಕುಳ್ಳಕ್ಕಿರ್ತಿದ್ದೆ. ಶಕ್ತಿ ಇಲ್ಲ ಬಲದಲ್ಲಿ, ಎಲ್ಲ ಒಂಥರ ಸ್ಮೂತ್ ಆಗಿಬಿಡ್ತು, ಮೈಯೆಲ್ಲ ಮಗು ಥರ ಇದೆ. ಕೂತ್ಕೊಂಡ್ರೆ ಎದ್ದಳಕ್ಕಾಗಲ್ಲ, ಊಟ ಮಾಡಿದ್ರೆ ಹೊಟ್ಟೆ ಮಾತ್ರ ಸ್ಕೆಲಿಟನ್ ಥರ ಇರ್ತೀನಿ. 10th ಅಲ್ಲಿ ಪೂರ್ತಿಯಾಗಿ ವಾಮಿಟ್ ಮಾಡೋದು, ಊಟ ಮಾಡಿದ್ರು ವಾಮಿಟು, ನೀರು ಕುಡಿದ್ರು ವಾಮಿಟು. 6 ತಿಂಗಳು ಶರೀರದಲ್ಲಿ ಬಲನೇ ಇಲ್ಲ, ಸತ್ತೋಗ್ತೀನಂತ. ಯಾವುದೋ ಒಂದು ಪ್ರಾರ್ಥನೆ ಮೂಲಕವಾಗಿ ಸ್ವಲ್ಪ, ಅಂದರೆ ಅವಾಗ ಸ್ಟಾರ್ಟಿಂಗ್ ಅವರೇ ದೇವರು, ನಮ್ಮ ತಂದೆ ಒಂದು ಮೇಕೆ ಮರಿಯನ್ನು ಅವಾಗ ಗೊತ್ತಿಲ್ಲ, ಅದು ಕೊಡೋದು ತಪ್ಪು, ಏನೋ ಚರ್ಚಿಗೆ ಕೊಟ್ಟು ಕಾಣಿಕೆಯಾಗಿ ಅದನ್ನ ಮಾರ್ಬಿಟ್ಟು ಅವ್ರು ದುಡ್ಡು ತಗೊಂತಾರೆ. ಅದನ್ನ ಕೊಟ್ಟು ಪ್ರಾರ್ಥನೆ ಮಾಡಿ ಮಗುಲಿಗೆ ಮೈ ಚೆನ್ನಾಗಿಲ್ಲ ಅಂತೇಳಿ ಪ್ರಾರ್ಥನೆ ಮಾಡಿದ್ರು. ಆವಾಗ ದೇವ್ರು ನನಗೆ ಸ್ವಲ್ಪ ಸ್ವಸ್ಥತೆಯನ್ನು ಕೊಟ್ಟು ಸ್ವಲ್ಪ ನಡೆದಾಡೋ ಥರ ಆಯಿತು. ಅವು ಮಾತಾಡ್ಕೊಂಡ್ರು, ನೋಡಿ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡೋದಿಕ್ಕೆ ಅಂತ ಸ್ವಲ್ಪ ಆಯಿತು, ಕಾಣಿಕೆ ಆಗಿ ಅಂತ ಎಲ್ಲ ಗಮನ ಇಟ್ಕೊಂಡ್ರಿ. ಅವಾಗ 2ನೇ ಸಲ SLC ಎಕ್ಸಾಮ್ ಬರೆದೆ. ಬರೆದಾದ ಮೇಲೆ 96ರಲ್ಲಿ ತಾಯಿ ತೀರ್ಕೊಂಡ್ರು. ಇವಾಗ ಅರ್ಥ ಆಗುತ್ತೆ, ಅವರು ತೀರ್ದೇ ಇದ್ದಿದ್ರೆ ಜೊತೆಗೆ ಇರ್ತಿದ್ವಿ. ಅವ್ರು ಊಟ ಹಾಕ್ಬೇಕಾಗಿತ್ತು. ಅವ್ರು ತೀರ್ಕೊಂಡಿದ ತಕ್ಷಣ ಒಬ್ಬನೇ ಆಂಧ್ರಕ್ಕೆ ಹೋಗೋದೇನೋ, ಅಲ್ಲಿ ಫ್ರೀ ಪ್ಲಾನ್ ಮಾಡಿ ಒಂದು ಜಾಗದಲ್ಲಿ ರಕ್ಷಣೆ ಹೊಂದೋದೇನೋ, ಒಂದು ಜಾಗದಲ್ಲಿ ಹೋಗಿ ಸೇವೆ ಮಾಡೋದಕ್ಕೆ ಒಂದು ಜಾಗ ಏರ್ಪಡಿಸಿದ್ರು. ಅಲ್ಲಿ 10 ವರ್ಷ ಸೇವೆ ಮಾಡಿದೆ. 97ರಿಂದ 98ರಿಂದ 2008ವರೆಗೂ ಒಳ್ಳೆ ಸೇವೆ ಮಾಡೋದಕ್ಕೆ ದೇವರು ಸಹಾಯ ಮಾಡಿದ್ರು. ಮಾರ್ಚ್ ಟು ಮಾರ್ಚ್. ಅಂದ್ರೆ ನಾವು ಮನಸ್ಸಿನಲ್ಲಿ ಅನ್ಕೊಂಡಿರ್ಲಿಲ್ಲ ಯಾವ ಊರಿಗೆ ಹೋಗ್ತೀವಿ, ಅಲ್ಲಿ ಇರ್ತೀವಿ, ಅಲ್ಲಿ ಇಲ್ಲ ಅಂತ ಎಲ್ಲ ಸಿದ್ಧ ಮಾಡಿಟ್ಟಿದ್ದಾರೆ. ಅಲ್ಲಿ ಹೋಗಿದ ತಕ್ಷಣ ಒಬ್ರು ರೂಮ್ ಕೇಳಿದ್ರೆ ಕೊಡ್ತಾ ಇದ್ದಾರೆ, ಒಂದು ಬಿಸ್ನೆಸ್ ಮಾಡೋ ಥರನೂ ಕೊಟ್ಟರು, ಸೇವೆ ಮಾಡೋ ಥರನೂ ಕೊಟ್ಟರು. ದೇವ್ರು ನಂಬ್ಕೊಂಡಿದ ತಕ್ಷಣ ಅಂದ್ರೆ ಆಲ್ರೆಡಿ ಪ್ಲಾನ್ ಮಾಡಿಟ್ಟಿರ್ತಾರೆ. ಈ ಥರ ಹೇಳ್ಕೊಂಡೇ ಹೋಗ್ಬೋದು. ಮದುವೆ ಇನ್ನೇನು 14 ದಿನ ಏನೋ ಇದೆ, ಕರೆಕ್ಟಾಗಿ ಒಂದು 20 ದಿನನೋ 21 ದಿನನೋ 14 ದಿನ ಇದೆ. ಸುಮ್ಮನೆ ಕೂತ್ಕೊಂಡು ಪ್ರೇಯರ್ ಮಾಡ್ತಾ ಇದ್ದೀವಿ. ಫಸ್ಟ್ ಕಾರ್ಡ್ ಹೊಡಿಬೇಕು. ತಂದೆ ಎಲ್ಲ ದೂರ ಇದ್ದಾರೆ, ತಾಯಿ ತಿರ್ಕೊಂಡ್ರು, ದುಡ್ಡು ಇಲ್ಲ. ಸುಮ್ಮನೆ ರೋಡಲ್ಲಿ ಹೋಗ್ತಿದ್ರೆ ಒಬ್ರು ಕರೆದು ತಗೊಳಪ್ಪ 3,000 ರೂಪಾಯಿ, ಮಗಳದ್ದು ಪ್ರೋಗ್ರಾಮ್ ಇದೆ, ವಿಡಿಯೋ ತೆಗಿಬೇಕು ಅಂತೇಳಿ ಕೊಡ್ತಾ ಇದ್ದಾರೆ. ಆ ಥರ ಕಾರ್ಡ್ ಹೊಡೆಯೋಕ್ಕಾಯ್ತು. ಕಲ್ಯಾಣ ಮಂಟಪ ಬುಕ್ ಮಾಡೋಕ್ಕಾಯ್ತು. ಚರ್ಚಿಗೆ ಫಾಸ್ಟ್ರಿಗೆ, ಆ ಚರ್ಚಿಗೆ ಬೆಲೆಟ್ರೆಡ್ ಚರ್ಚಿಗೆ ಒಂದು 3,000 ಹಣ ಕಟ್ಟಬೇಕಾಗಿತ್ತು. ಆ ಹೂವಿಗೆ, ಆ ಪಾಡಿಗೆ ಅವಾಗ ಅದರಿಂದ ಅದೇ ದೇವರು ಪ್ರಾರ್ಥನೆ, ಅದು ಖಚಿತ ಇಲ್ಲ, ಬೇಜಾರಿಲ್ಲ, ದುಃಖ ಇಲ್ಲ, ವೇದನೆ ಇಲ್ಲ. ನಾಳೆ ಮದುವೆ, ಸಂಜೆ ಮದುವೆ, ನೈಟು ಚರ್ಚಲ್ಲಿ ಮಾಡ್ಕೊಳ್ತಾ ಇದ್ದೆ, ಯಾಕಂದ್ರೆ ಮನೆಗೆ ಹೋಗಿ ಬರೋದು ದೂರ ಅಂತ. ಪಾಸ್ಟರ್ಗೆ ನಗ್ತಾ ಇದ್ದಾರೆ. ನನ್ನ ಮನಸ್ಸಿನಲ್ಲಿ ನೀ ಏನಕ್ಕೆ ನಗ್ತೆ ಅಂದ್ರೆ, ಅವ್ರಿಗೆ ಏನೇ ನಾಳೆ ಮದುವೆ ಅಂತ ಇಲ್ಲಿ ಮಾಡ್ಕೊಂಡಿದ್ದಾನಲ್ಲ ಅಂತ. ಚರ್ಚಲ್ಲಿ ಮಾಡ್ಕೊಂಡು ಪ್ರೇಯರ್ ಮಾಡಿದ್ರೆ ಚೆನ್ನಾಗಿರುತ್ತಂತ. ಆದರೆ ಅದ್ಭುತವಾಗಿ, ಆಶ್ಚರ್ಯಕರವಾಗಿ ಚೆನ್ನಾಗಿ ನಡೀತು. ಯಾಕೆ ಇವು ಹೇಳ್ತಿದೀವಿ ಅಂದ್ರೆ, ಆಲ್ರೆಡಿ ನಾವು ಚಿಂತೆ ಪಡುವ ಅವಶ್ಯಕತೆನೇ ಇಲ್ಲ. ದೇವರು ಸರಿ, ದೇವರು ಇದನ್ನ ಧ್ಯಾನಿಸೋದಿಕ್ಕೆ ಮಾಡಿದಾಗ ದೇವರು ಯೇಸು ಸ್ವಾಮಿ, ಅಯ್ಯೋ ನಾವು ನಾಳೆ ಮಾರನೇ ದಿನ ಅವ್ರನ್ನ ಸಿಲುಬೆಗೆ ಹಾಕ್ತಾರೆ. ಇವತ್ತಿನ ದಿನ ಪಸ್ಕ ಹಬ್ಬ ಮಾಡ್ತಾರೆ. ಮತ್ತೆ ಪಕ್ಕದಲ್ಲೇ ಇದೆ ಗೆತ್ಸೆಮನೆ ತೋಟದಲ್ಲಿ ಅವರು ಪ್ರಾರ್ಥನೆ ಮಾಡ್ತಿದ್ದಾಗ ಅವ್ರನ್ನ, ಇದು 22 ಇಲ್ಲೇ ಕೆಳಗಡೆನೆ ಬರುತ್ತೆ, 23ರಲ್ಲಿ ಅವ್ರು ಗೆತ್ಸೆಮನೆಯಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾಗ, ಇಲ್ಲೇ 22ರಲ್ಲೇ ಇದೆ, ಅದು 30ರಲ್ಲೇ ಇದೆ. ಗೆತ್ಸೆಮನೆಯಲ್ಲಿ ಮಾರನೇ ದಿನ ಪ್ರಾರ್ಥನೆ ಮಾಡ್ತಿದ್ದಾಗ ಅವ್ರನ್ನ ಹಿಡ್ಕೊಂಡು ಹೋಗಿ ಅವರು ಸಿಲುಬೆಗೆ ಹಾಕಕ್ಕೆಲ್ಲ ಅವಾಗಿಂದ ಪ್ರಿಪ್ರೇಷನ್ ಮಾಡ್ತಾರೆ. ಇವಾಗ ಪೇತ್ರ ಅವ್ರ ಮಾರನೇ ದಿನ ಅವ್ರನ್ನ, ಪೇತ್ರನಿಗೆ 3 ಸಲ ನೀನು ತಿರಸ್ಕರಿಸಿ ಅಂತ ಹೇಳೋದು ಇದು 22ರಲ್ಲೇ ಬರ್ತಾ ಇದೆ. ಆಮೇಲೆ ಪಿಲಾತನ ಹತ್ರ 23 ಬರ್ತಾ ಇದು 22ರಲ್ಲೇ ಇದೆಲ್ಲ ಕಾರ್ಯಗಳು ಬರ್ತಾ ಇದ್ದವು. ಪಸ್ಕ ಹಬ್ಬ ಮಾಡೋದು, ಅವರು ಇದರಲ್ಲಿ ಮಾರನೇ ದಿನ ಹೋಗಿ ಗೆತ್ಸೆಮನೆಯಲ್ಲಿ ಪ್ರಾರ್ಥನೆ ಮಾಡೋದು, ಪೇತ್ರನ್ನು 3 ಸಲ ತಿರುಗಿಸೋದೆಲ್ಲ ಸರಿ. ಮಾರನೇ ದಿನ ಅವರು ಸಿಲುಬೆಗೆ ಹಾಕೋದು ಮೊದಲೇ ಗೊತ್ತಿದೆ ಅವರಿಗೆ. ಸರಿ, ಒಂದು ಸಮಯ ನಮ್ಮ ಥರ ದೇವರು ಸ್ವಭಾವ ನಮ್ಮ ಥರ ಇದ್ದಿದ್ರೆ, ಅಯ್ಯೋ ಪಸ್ಕ ಹಬ್ಬ ಮಾಡಬೇಕು, ದೇವರು ಪಿತಾ ಹೇಳ್ಬಿಟ್ರು, ನಾವು ಎಲ್ಲಿ ಮಾಡೋದು, ಯಾರನ್ನೇ ರೆಡಿ ಮಾಡೋದು, ಯಾರ ಹತ್ರ ಕೇಳೋದು, ಈ ಥರ ಚಿಂತೆಗಳಿಲ್ಲ. ಇದೆಲ್ಲ ನಮಗೆ ಉದಾಹರಣೆಯಾಗಿ ಆತ್ಮಿಕಕ್ಕೆ ಬೆಳೆಯೋದಕ್ಕೆ ಕೊಟ್ಟಿದ್ದಾರೆ. ಎಲ್ಲ ವಾಕ್ಯವೂ ದೇವರ ಮಾತಾಗಿದೆ.
ಎಲ್ಲರೂ ಮಾತು ದೇವರ ಸತ್ಯವಾಗಿದೆ, ಸತ್ಯವನ್ನು ಅರಿ, ಸತ್ಯ ಬಿಡುಗಡೆ ಮಾಡುತ್ತಂತ ಹೇಳಿದ್ದಾರೆ. ಎಲ್ಲ ಗಮನ ಇಟ್ಟು ಕೇಳ್ರಿ. ಮುಖ್ಯವಾದ ದೇವರ ಮಾತಾಗಿದೆ. ಎಲ್ಲನೂ ಇದೆ ಇದರಲ್ಲಿ. ದೇವರು ಪರಿಪೂರ್ಣವಾಗಿ ಹೃದಯಾಂತರಾಳದಿಂದ ಅವರ ವಿಶ್ವಾಸವನ್ನು ಬಲಪಡಿಸ್ತಾ ಇದ್ದಾರೆ. ಈ ರೀತಿ ಪ್ರತಿಯೊಬ್ಬರು ಆತ್ಮಿಕದಲ್ಲಿರೋರು ನಡಿಬೇಕು. ಇವತ್ತಿನ ದಿನದಲ್ಲಿ ನಾವು ಸಿದ್ಧರಾಗಿ ಇತರ ಸಿದ್ಧ ಮಾಡಬೇಕು. ಫ್ಯೂಚರ್ ಬಗ್ಗೆ ಚಿಂತೆ ಮಾಡಬಹುದು. ಗಾಡ್ ಕಂಟ್ರೋಲ್ಸ್ ಆಲ್ ದಿ ಫ್ಯೂಚರ್ ಪ್ಲಾನ್ಸ್ ಅಂಡ್ ಎನ್ವೈರನ್ಮೆಂಟ್. ಎಲ್ಲವನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ. ನೋಡ್ರಿ, ಸ್ವಾಮಿ ಒಂದು ಮಾತು ಹೇಳ್ತಾರೆ ಪೇತ್ರರಿಗೆ, ನೀನು 3 ಸಲ ತಿರಸ್ಕರಿಸ್ತೀಯ ಅಂತ. ಅದನ್ನು ಕೂಡ ಪಕ್ಕದಲ್ಲೇ ಇದೆ, ಅದನ್ನು ಬೇಕಾದ್ರೂ ಕೂಡ ಧ್ಯಾನಿಸೋಣ. 22:54 ಇದೆ. ಪೇತ್ರನು ದೂರದಿಂದ ಹಿಂದೆ ಹೋಗುತ್ತಿದ್ದನು. ಸ್ವಾಮಿ ಹಿಡ್ಕೊಂಡ ಮೇಲೆ ಹೋಗ್ತಿದ್ದ. ಅಲ್ಲಿ ಒಂದು ಹೆಂಗಸು ಏನ್ ಮಾಡುತ್ತೆ, ನೀನು ಅವ್ರ ಜೊತೆಲಿ ಇದ್ದೀಯಲ್ಲ ಅಂತ ಕೇಳುತ್ತೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿದೆ ನೋಡ್ರಿ 57ರಲ್ಲಿ, ನಾನು ಅವನನ್ನು ಅರಿಯೇನಮ್ಮ ಎಂದು ಹೇಳಿದ್ದನು. 3 ಸಲ ತಿರಸ್ಕರಿಸ್ತೀಯ ಅಂದ್ರೆ ನೋಡ್ರಿ, ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ. ನೀನ್ 3 ಸಲ ತಿರಸ್ಕರಿಸ್ತೀಯ, ಎಲ್ಲರೂ ಬಿಟ್ಟೋದ್ರು ನಾನು ಹೋಗಲ್ಲ ಅಂತ ಹೇಳಿದ ತಕ್ಷಣ ನೀನ್ 3 ಸಲ ತಿರಸ್ಕರಿಸ್ತೀಯ, ಆಮೇಲೆ ಕೋಳಿ ಕೂಗುತ್ತೆ ಅಂತಾರೆ. ಕೋಳಿನೂ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ. ಅವರು ತಿರಸ್ಕರಿಸ್ತಾರೆ. 2ನೇ ಸಲ ತೂಸು ಹೊತ್ತಿನ ಮೇಲೆ ಒಬ್ಬನು ಅವನನ್ನು ಕಂಡು, ನೀನು ಸಹ ಅವನಲ್ಲಿ ಇದ್ದೇನಲ್ಲ ಅಂತ ಹೇಳಿದಾಗ ಅಲ್ಲಪ್ಪ ಎಂದನು. 58ರಲ್ಲಿ 2 ಟೈಮ್ ಹೇಳ್ತಾರೆ. 59ರಲ್ಲಿ 3ನೇವನೊಬ್ಬ ಬರ್ತಾನೆ. ಹೆಚ್ಚು ಕಡಿಮೆ 1 ಗಂಟೆ ಹೊತ್ತಿನ ಮೇಲೆ ಇನ್ನೊಬ್ಬನು, ಅಂದ್ರೆ 3ನೇವನು ಬಂದಾಗ ನಿಶ್ಚಯವಾಗಿ ಇವನು ಸಹ ಅವರ ಸಂಗಡ ಇದ್ದವನು ಅಂತ ಹೇಳಿದಾಗ ನಾನು ಅರಿಯನಪ್ಪ ಅಂದನು. ಆವಾಗ ಇಲ್ಲಿ ನೋಡ್ರಿ, ಇದೇ ಆನ್ಸರ್ ನಮಗೆ. 60, ಆತನು ಈ ಮಾತನ್ನು ಆಡುತ್ತಿರುವಾಗಲೇ ಕೋಳಿ ಕೂಗಿತು. ಸಾವಿ ಹಿಂತಿರುಗಿಕೊಂಡು ಪೇತ್ರನನ್ನು ದೃಷ್ಟಿಸಿ ನೋಡಿದನು. ಆಗ ಪೇತ್ರನು, ಈ ಹೊತ್ತು ಕೋಳಿ ಕೂಗುಕ್ಕಿಂತ ಮುಂಚೆ 3 ಸಾರಿ ನನ್ನ ವಿಷಯವಾಗಿ ಅವನನ್ನು ಅರಿಯ ಎಂಬುದಾಗಿ ಹೇಳುವಿ ಎಂದು ಸ್ವಾಮಿ ನುಡಿದ ಮಾತ ನೆನೆಸಿ ಹೊರಗೆ ಹೋಗಿ ಬಹು ವ್ಯಥೆಪಟ್ಟು ಅತ್ತನು. ಅರ್ಥ ಆಗ್ತಿದೆಯಾ ಮೆಸೇಜ್? ಫ್ಯೂಚರ್ ಅಲ್ಲಿ ನಡೆದಿಲ್ಲ. ಪೇತ್ರನ ಎಲ್ಲರೂ ಬಿಟ್ಟೋದ್ರು, ನಾನು ಬಿಟ್ಟೋಗಲ್ಲ ಅಂದ್ರೆ ನೀನು 3 ಸಲ ತಿರಸ್ಕರಿಸ್ತೀಯ ಅಂತ ಹೇಳಿದಾಗ ಆ ಸಮಯಕ್ಕೆ 3 ಸಲ ತಿರಸ್ಕರಿಸ್ತಾರೆ. ತಿರಸ್ಕರಿಸೋ ಟೈಮಲ್ಲಿ ದೇವರಿಲ್ಲ. ಆದ್ರೆ ತಿರಸ್ಕರಿಸಿದ ಮೇಲೆ ಅವನ ಮುಖವನ್ನು ಕೋಳಿ ಕೂಗುತ್ತೆ. ಆವಾಗ ಅವ್ರ ಮುಖವನ್ನು ನೋಡಿದಾಗ ಅಳ್ತಿದ್ದಾರೆ. ಎಷ್ಟು ಟೈಮಿಂಗ್ಸ್ ನೋಡ್ರಿ. ಈ ರೀತಿ ಬದುಕೋದಕ್ಕೆ ದೇವರು ನಮ್ಮನ್ನ ಈ ಭೂಲೋಕದಲ್ಲಿ ಇಟ್ಟಿದ್ದಾರೆ. ಬಟ್ ಬಾಳ್ಬೇಕು. ಆತ್ಮಿಕದಲ್ಲಿ ದೇವರಾಗೆ ನಾವು ಮಾರ್ಪಾಡ್ತಾ ಇರಬೇಕು. ಒಂದು ದಿನ ಹಬ್ಬ, ಒಂದು ದಿನ ಬರ್ತ್ಡೇ, ಒಂದು ದಿನ ಮದುವೆ ದಿನ, ಒಂದು ದಿನದ ಅಲ್ಲ, ಒಂದು ದಿನ ರಕ್ಷಣೆ ಅಲ್ಲ. ಕಡೆವರೆಗೂ ನಿಲ್ಲುವನೇ ರಕ್ಷಣೆ ಹೊಂದುವನು. ಕಂಟಿನ್ಯೂಸ್ ಆಗಿ ದೇವರಾಗೆ ಮಾರ್ಪಾಡೋದಿಕ್ಕೆ ಮಗಿಮೆ ಮೇಲೆ ಮಗಿಮೆ, ಪ್ರಸನ್ನತೆ ಮೇಲೆ ಪ್ರಸನ್ನತೆ ಹೋರಾಟ. ಕ್ರೈಸ್ತರಂದ್ರೆ ಪಾಪವನ್ನು ಡೈಲಿ ಜಯಿಸ್ತಾ ಇರಬೇಕು. ಆದರೆ ಈ ತರ ಮಗಿಮೆಯಲ್ಲಿ ಬೆಳೆಯೋದಿಕ್ಕೆ ನಮಗೆ ಶೋಧನೆ ಬರುತ್ತೆ. ಬಟ್ ಆ ಶೋಧನೆ ಕೂಡ ಸೈತಾನೇನೇ ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ಪರ್ಮಿಷನ್ ದೇವ್ರು ಕೊಟ್ರದ ಯೋಬನ ಮುಟ್ಟಿದ್ದು, ಇದರ ಮುಟ್ಟಕ್ಕಾಗಲ್ಲ. ನಾವು ಸುಮ್ಮನೆ ಸೈತಾನ್ ಮೇಲೆ ಬ್ಲೇಮ್ ಮಾಡೋದಲ್ಲ. ನಾವು ಸುಮ್ಮನೆ ಆತ್ಮಿಕದಲ್ಲಿ ಬೆಳೀತಾ ಇರ್ಬೇಕು. ಶೋಧನೆ ಬರುತ್ತೆ, ಆ ಟೈಮಲ್ಲಿ ಜಯ ಹೊಂದಬೇಕು. ಇವಾಗ ನಾವು ಆರಾಧನೆ ಮಾಡ್ಬೇಕಾದ್ರೆ ಹೃದಯ ತ್ರಾಳದಲ್ಲಿ ಒಂದು ಪ್ರೇರೇಪಣೆ ಬಂತು. ಏನಾಗುತ್ತಂದ್ರೆ ನಮಗೇನಾದ್ರೂ ಹಣದ ಸೌಕರ್ಯ ಬಂದಾಗ ಮನುಷ್ಯರನ್ನ ಎದುರು ನೋಡ್ತೀವಿ. ಅದು ಆಗದೆ ಇದ್ರೂ ಹೋಗ್ಲಿ, ಆ ಕೆಲಸ ಆಗದಿದ್ರು ಪರವಾಗಿಲ್ಲ, ಆಟ ಹಿಡಿದು ದೇವ್ರ ಚಿತ್ತ ಇದ್ರೆ ನಡೀಲಿ, ಇಲ್ಲ ಅಂತೇಳಿ ಯಾರ ಹತ್ರನೂ ಕೈ ಚಾಚಿದಾಗೆ ದೇವರ ಮುಖವನ್ನು ನೋಡಿ, ಓಹೋ ಇಲ್ಲಿ ದೇವ್ರ ದುಡ್ಡಿಲ್ಲ ಅಂದ್ರೆ ಅದು ಬೇಡ ಅಂತಿದ್ದಾರೆ ಅಂತೇಳಿ ನಾವು ಕೈ ಬಿಡಬೇಕು. ಮನುಷ್ಯರ ಹತ್ರ ಕೈ ಚಾಚೋದು ಬೇಡ ಅಂತ. ಅದು 2ನೇದಾಗಿ ಅನಾರೋಗ್ಯ ಬಂದ್ರೂ ಆದಷ್ಟು ಪ್ರಾರ್ಥನೆಯಿಂದ ಸ್ವಸ್ಥ ಮಾಡ್ಕೊಳಕ್ ಹೋಗ್ಬೇಕು. ದೇವ್ರು ಪ್ರೇರೇಪಿಸ್ತಾರೆ, ಗೊತ್ತಾಗುತ್ತೆ ಚಿಕ್ಕ ವಿಷಯನ. ದೇವ್ರು ಹೊಸದಾಗಿ ನಂಬ್ಕೊಂಡು ಬರ್ಬೇಕಾದ್ರೆ ನಮ್ಮ ಮೇಲಿರೋ ಶಾಪ ಪಾಪ ಹೋಗುತ್ತೆ. ನಾವು ದುಡ್ಡು ಕೊಟ್ಟು ನಮ್ಮ ಹೊಟ್ಟೆನ ನಾವೇ ಕೊಯ್ಕೊಳ್ಳೋದಲ್ಲ. ಶಾಪ ಪಾಪಗಳು ಹೋಗುತ್ತೆ. ದೇವರ ಪ್ರಸನ್ನತೆ ಇರುತ್ತೆ. ಅದರಿಂದ ಕಷ್ಟ ಇರುತ್ತೆ. ಅನಾರೋಗ್ಯ ಇದ್ರೂ ಶರೀರದಲ್ಲಿ ದೇವರಿರ್ತಾರೆ ಮಗಿಮೆ ಆಗಿ. ಇವಾಗ ಹಾಡು ಹೇಳ್ದಾಗೆ ದೇವರಾತ್ಮ ನಮ್ಮಲ್ಲಿ, ಪರಿಶುದ್ಧಾತ್ಮ ನಮ್ಮ ಒಳಗೆ, ದೇವರ ಪ್ರಸನ್ನತೆ ನಮ್ಮ ಮೇಲೆ,
ದೇವರ ಆತ್ಮ ನಮ್ಮೊಳಗೆ ದೇವ್ರ ನಿವಾಸ ಮಾಡ್ತಿರ್ತಾರೆ. ಅವ್ರನ್ನ ಒತ್ಕೊಂಡು ತಿರುಗ್ಬೇಕಾದ್ರೆ ನಾನು ಒಂದ್ಸಲ ದೇವರೇ ನಿನ್ನನ್ನು ಒತ್ಕೊಂತಿರ್ಬೇಕು, ಈ ಕಾಯಿಲೆನೂ ಒತ್ಕೊಂತಿರ್ಬೇಕಾ, ಈ ಕಾಯಿಲೆ ಯಾಕೆ ಒತ್ಕೊಂತಿರ್ಬೇಕು, ನೀನ್ ಇದ್ಮೇಲೆ ಈ ಕಾಯಿಲೆ ಏನು ಅಂದ್ರೆ ಒಂದು ಬಲನೀತಿ ಇರುತ್ತೆ. ಬಟ್ ದೇವರ ಕೃಪೆ ಇರುತ್ತೆ. ಇವತ್ತು ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಈ ಹಣದ ವಿಷಯದಲ್ಲಿ, ಆರೋಗ್ಯದ ವಿಷಯದಲ್ಲಿ ಸಮಸ್ಯೆಗಳು ಏನೇ ಬಂದರೂ ಕೂಡ ದೇವರನ್ನ ಇಟ್ಟು ಈ 3 ವಿಷಯಕ್ಕೆ ಜಯ ಹೊಂದೋದಿಕ್ಕೆ ದೇವರು ಪರಿಶುದ್ಧಾತ್ಮನ ಮಾತಾಡಿದ್ರು. ಅದಕ್ಕೆ ಒಪ್ಪಿಸಿಕೊಟ್ಟು ದೇವರಾಗಿ ಮಾರ್ಪಡೋದಿಕ್ಕೆ ನಮ್ಮನ್ನಾವೇ ದಿನೇ 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 ಅದರಲ್ಲಿ ಬಿದ್ದು ಪ್ರಯತ್ನ ಪಡಬೇಕು. ನನಗೆ ಕರ್ನಾಟಕದಲ್ಲಿ ಒಂದು ವಿಶೇಷವಾದ ಆಶ್ಚರ್ಯಕರವಾದದ್ದು ಏನಂದ್ರೆ, ಪ್ರಾರ್ಥನೆ ಮಾಡೋರು, ಬೈಬಲ್ ಓದೋರು, ದೇವರನ್ನ ಪ್ರೀತಿ ಮಾಡೋರೆಲ್ಲ ಇದ್ದಾರೆ. ಬಟ್ ಮುಖ್ಯವಾದದ್ದು ಏನಂದ್ರೆ, ನಾನು ಆಂಧ್ರದಲ್ಲಿ 10 ವರ್ಷ ಇದ್ದಿರೋದ್ರಿಂದ ಅಲ್ಲಿ ನಡೀತಾನೇ ಇದ್ದಾರೆ. ಬಟ್ ಅವರು ಹೇಳೋದಿಲ್ಲ, ಅವರು ಜೀವನನೇ ದೇವರಾಗಿ ಮಾರ್ಪಟ್ಕೊಂಡು ಬಾಳ್ತಾ ಇದ್ದಾರೆ. ಬಟ್ ಇಲ್ಲಿ ಬಾಯಿನಲ್ಲಿ ಹೇಳ್ಬೇಕಾಗಿದೆ, ಬಟ್ ಆ ಥರ ಇರೋರು ಕಮ್ಮಿ ಆಗಿದ್ದಾರೆ. ಕಂಡಿಡಿಯಕ್ಕೆ ಕಷ್ಟವಾಗಿದೆ, ಅರ್ಥ ಆಗ್ತಿಲ್ಲ. ದೇವರು ಯಾವ ರೀತಿ ಬಾಳ್ಬೇಕಂತ ಹೇಳಿದಾರೋ ಅದನ್ನ ಬಾಳ್ತಾ ಇದ್ದಾರೆ, ಸುಮ್ಮನೆ ಇರ್ತಾರೆ. ಬಟ್ ಅಲ್ಲಿ ಪ್ರಸಂಗಗಳು ಎಲ್ಲ ನಡೀತಾ ಇರುತ್ತೆ, ದೇವ್ರು ಹೇಳಿದಂಗೆ ನಡೀತಾ ಇರ್ತಾರೆ. ಅದಕ್ಕೆ ವಿರೋಧವಾಗಿ ಬಂದದ್ನೆಲ್ಲ ಜಯಿಸ್ತಾ ಇರ್ತಾರೆ. ಕ್ರಿಯೆ ರೂಪದಲ್ಲಿ ಜಾಸ್ತಿ ಜನಗಳನ್ನ ನಾವು ನೋಡ್ಬೋದು. ಎಲ್ಲೋ ಕಮ್ಮಿ, ಒಂದು 100% ಅಲ್ಲಿ 90% ದೇವರು ಹೇಳಿದಂಗೆ ನಡೆಯೋರಿದ್ರೆ, 10% ದೇವರಲ್ಲಿ ಇದ್ದುಕೊಂಡು ನಡೆದೇ ಇರೋರು ಒಂದು 10% ಕಾಣ್ತಾರೆ. ಬಟ್ ಆದ್ರೂ ಅವರಿಗೆ ಒಂದು ಫೇತ್ ಗೀತು ಅವೆಲ್ಲ ಸ್ವಲ್ಪ ಇರುತ್ತೆ. ಇಲ್ಲೇನಾಗಿದೆ ಅಂತ ಹೇಳಿದ್ರೆ, ಕ್ರೈಸ್ತರು ಅಂತ ಹೇಳ್ತೀವಿ, ರಿಲಿಜಿಯಸ್ ಕ್ರೈಸ್ತರಾಗಿ ಅವ್ರು ಮಾತಾಡ್ಬೇಕಾದ್ರೆ ಸರಿ, ಅವ್ರ ಪ್ರಸಂಗ ಮಾಡಬೇಕಾದ್ರೂ ಸರಿ, ಅವರ ಇಮೇಜ್ ಆಫ್ ಗಾಡ್ ಅದರಲ್ಲೇ ಗೊತ್ತಾಗ್ಬಿಡುತ್ತೆ. ಅವರ ಮಾತಿನಲ್ಲಿ, ಪ್ರವರ್ತನೆಯಲ್ಲಿ ಪೂರ್ತಿಯಾಗಿ ಆತ್ಮಿಕಕ್ಕೆ ಸಂಬಂಧಪಟ್ಟ ಜೀವನ ನಡೆಸ್ತಾ ಇದ್ದಾರ, ದೇವರ ಐಕ್ಯತೆಯಲ್ಲಿ ಇದ್ದಾರ. ಅದು ಯಾಕಂದ್ರೆ ಮೈಂಡಲ್ಲಿ ಏನಿದೆಯೋ ಅದೇ ಬಾಯಿಂದ ಬರೋದು, ಹೃದಯದಲ್ಲಿ ಏನಿದೆಯೋ ಅದೇ ಬಾಯಿಂದ ಬರುತ್ತಂತಾರೆ. ಹೃದಯದಲ್ಲಿ ಇದ್ರೆ ಅದು ಬರುತ್ತೆ. ಆ ಟೈಮಲ್ಲಿ ಸಮಸ್ಯೆಗಳು ಬಂದಾಗ ಅದು ಹೊರಗಡೆ ಬರುತ್ತೆ. ಸಮಸ್ಯೆ ಬಂದಾಗ ಸೈತಾನ ಹೊರಗಡೆ ಬರ್ತಾನ, ಇಲ್ಲ ದೇವ್ರು ಹೊರಗಡೆ ಬರ್ತಾರ, ನಾವು ಧ್ಯಾನಿಸ್ಬೇಕಾಗಿದೆ. ನೋಡ್ರಿ, ದೇವ್ರು ಕಂಟ್ರೋಲ್ ಇಡ್ತಾರೆ. ಯೋನ ನೋಡ್ರಿ, ಮೀನಿಗೆ ಆಜ್ಞಾಪಿಸುತ್ತಾರೆ, ಡೈಜೆಸ್ಟ್ ಮಾಡಬೇಡ. ಅವನು ನೀರಲ್ಲಿ ಬೀಳ್ತಾನೆ, ಅವನು ಇನ್ನೇನು ಸತ್ತೋದೆ ಅನ್ಕೊಂತಾನೆ. ಮೀನು ಡೈಜೆಸ್ಟ್ ಆಗೋದಿಲ್ಲ, ಅವನು ನುಂಗದಂಗೆ ಅದೇ ಕರಗೋಗದಂಗೆ ಇಟ್ಟು, ಅದಕ್ಕೂ ಒಂದು ಕಂಟ್ರೋಲಲ್ಲಿ ಇದೆ ನೋಡ್ರಿ. ಮನುಷ್ಯರನ್ನ ಕಂಟ್ರೋಲ್ ತಗೊಂಡ್ರಂತ ನೋಡಿದ್ವಿ, ಮೃಗಗಳನ್ನ ಕಂಟ್ರೋಲ್ ತಗೊಂತ ಇದ್ದಾರೆ. ಇವಾಗ ಅವರು ಪಸ್ಕ ಹಬ್ಬ ಆಚರಿಸೋದಿಕ್ಕೆ ಆ ಮನುಷ್ಯನ ಕಂಟ್ರೋಲ್ ಅಲ್ಲಿ ಅವನು ಆಲ್ರೆಡಿ ಸಿದ್ಧ ಮಾಡೋದು, ನೀನು ಹೋಗಿ ಕೇಳು ಬರ್ತೀವಿ ಅಂತ. ಮತ್ತೆ ಪೇತ್ರನು ಕಂಟ್ರೋಲ್, ಕೋಳಿನೂ ಕಂಟ್ರೋಲು, ಮೀನು ಕಂಟ್ರೋಲು. ಹೆರಿಗೆ ಪಟ್ಟಣ ಸುತ್ತಿಸಿದ್ರೆ ಆ ಗೋಡೆ ಬಿದ್ದೋಗುತ್ತೆ, ಗೋಡೆನ ಕಂಟ್ರೋಲು. ಸಮುದ್ರನ ಕಂಟ್ರೋಲು, ಗದರಿಸಿದಾಗ ನಿಂತೋಗುತ್ತೆ. ಬೋಟಲ್ಲಿ ಅವರು ಪ್ರಯಾಣ ಮಾಡ್ತಿದ್ದಾಗ ಅವರು ದೇವ್ರು ಹೇಳಿದ್ದಾರೆ, ನನಕ್ಕಿನ ಇನ್ನು ಹೆಚ್ಚಾದ ಅದ್ಭುತಗಳನ್ನು ನೀವು ಮಾಡ್ತೀರಾ. ನಾವು ಇನ್ನೂ ಅಧಿಕವಾಗಿ 2 ತರ ಇದ್ದಾರೆ. ಒಂದು ದೇವ್ರು ಅನ್ಕೊಂಡು, ಮಾಂಸದಲ್ಲಿ ಇದ್ದುಕೊಂಡು ದೇವ್ರು ಅನ್ಕೊಂಡು ಇರೋರು ಒಂದು ಕ್ಯಾಟಗರಿ ಇದ್ದಾರೆ. ದೇವರಲ್ಲೇ ಯಾವಾಗ್ಲೂ ಪ್ರಾರ್ಥನೆ ವಾಕ್ಯ ಇದರಲ್ಲಿ ಇದ್ದುಕೊಂಡು ವಾಕ್ಯಗಳು ಅವ್ರು ಇದ್ದದ್ದು ಅವ್ರ ತರ ನಡಿಬೇಕು. ದೇವ್ರ ವಾಕ್ಯ ಓದಿದ್ವಿ, ಈ ತರ ಹೇಳ್ತು, ಈ ತರ ನಡೀತಾ ಇದೀವಿ, ನಾವು ಈ ತರ ತಪ್ಪು ಮಾಡ್ತಿದ್ವಿ ಅಂತ ಇದರಲ್ಲೇ ಬಾಳ್ಕೊಂಡು, ಇಲ್ಲ ಮೈಂಡ್ ಬಂದು ಬೈಬಲಲ್ಲಿ ಈ ತರ ಹೇಳುತ್ತೆ, ಈ ಸೇವಕರು ಈ ತರ ಹೇಳ್ತಾರೆ, ಈ ಜನ ಈ ತರ ಹೇಳ್ತಾರೆ, ತಂದೆ ತಾಯಿ ಈ ತರ ಹೇಳ್ತಾರೆ, ತಂದೆ ತಾಯಿ ಕೂಡ ಕ್ರಿಸ್ತನಲ್ಲಿ ಅಂತಿದೆ, ಈ ತರ ಹೇಳ್ತಾ ಇದ್ದಾರೆ ಅಂತ ಮಾತಾಡ್ತಾನೇ ಇರುತ್ತೆ. ಅದನ್ನ ನಾವು ಸಾಯಿಸ್ಬಿಟ್ಟು ನಾವು ಮಾನಸಿಕದಲ್ಲಿ ತೀರ್ಮಾನ ತೆಗೆದಾಗ, ಇವ್ರು ಹೇಳ್ದಂಗೆ ಕೇಳೋಣ ಅಂತ ಹೇಳಿದಾಗ ಬೇಡ ಅಂತ ಹೇಳ್ತಾರೆ. ಅದೇ ತರ ಮಾಡ್ತಿದ್ದಾಗ ಅವ್ರು ನಮ್ಮನ್ನ ಬಿಟ್ಟು ಹೋಗ್ತಾರೆ. ಬಟ್ ಸ್ವಲ್ಪ ಜನ ಇದರಲ್ಲೇ ಬೆಳ್ಕೊಂಡು ನೋಡ್ರಿ, ಒಂದು ಸೇವಕರು ಮೂಲಕ ಎಷ್ಟೋ ಲಕ್ಷ ಜನ, ಎಷ್ಟೋ ಕೋಟಿ ಜನ ದೇವರಲ್ಲಿ ಬರ್ತಾನೆ ಇದ್ದಾರೆ, ಸಾಕಾಗದಂಗೆ ಇನ್ನೂ ಮಾಡ್ತಾನೆ ಇದ್ದಾರೆ. ಆದ್ರೆ ನಾವೇನು ಚಿಕ್ಕದು ಕೂಡ ಮಾಡ್ತಾ ಇಲ್ಲ. ಆದ್ರೆ ನಾವು ಅವ್ರ ಬಗ್ಗೆ ದೊಡ್ಡದಾಗಿ ಮಾತಾಡ್ಕೊಂಡು ಇದೇ ಇರ್ತೀವಿ. ನಮಗೆ ಒಂದು ಕೆಲಸ ಅಂತ ಕೊಟ್ಟಿರ್ತಾರೆ, ಬಟ್ ಅವರು ಹೆಮ್ಮೆ ಪಡೋದಿಲ್ಲ, ಏನು ಪಡೋದಿಲ್ಲ, ಅವ್ರ ಪಾಡಿಗೆ ಅವ್ರು ಮಾಡ್ತಾ ಇದ್ರು ಹೇಳ್ಕೊಳ್ಳೋದಿಲ್ಲ. ಇಲ್ಲೇನಾಗಿದೆ, ಏನು ಮಾಡೋದಿಲ್ಲ, ಏನು ಸಾಧಿಸೋದಿಲ್ಲ.
ಆದ್ರೇನು ಒಂಥರ ಶರೀರದಲ್ಲಿ ಏನೋ ದೊಡ್ಡ ವ್ಯಕ್ತಿ ತರ ಮಾಡೋದು ಕ್ರಿಯೆಯಲ್ಲಿ ತೋರ್ಸಂದ್ರೆ ತೋರಿಸ್ತಾ ಇಲ್ಲ. ಇದೆಲ್ಲ ಕಾರಣ ಏನಂದ್ರೆ ಫ್ಯೂಚರ್ ಬಗ್ಗೆ ದೇವರು ಗೊತ್ತಿದ್ದು ಮಾಡ್ತಾರೆ. ಅದೇ ರೀತಿ ನಮ್ಮ ಜೀವನದಲ್ಲಿ ನಮ್ಮ ಪ್ರತಿಯೊಬ್ಬರಿಗೂ ಫ್ಯೂಚರ್ನ ಇಟ್ಟಿದ್ದಾರೆ. ಯಾರ ಶಿಷ್ಯರು ಎಲ್ಲೆಲ್ಲಿ ಸಾಯ್ಬೇಕು, ಯಾವ್ಯಾವ ಶಿಷ್ಯರು ಯಾವ್ಯಾವ ರೀತಿ ಸಾಯ್ಬೇಕು, ಯೋವನನ್ನ ಸಾಯ್ಸಕ್ ಹೋದಾಗ ಸಾಯ್ಬಾರ್ದು, ಎಲ್ಲ ಫ್ಯೂಚರ್ ಪ್ಲಾನ್ ಅವ್ರನ್ನ ಇಟ್ಟು ರೆವಲ್ಯೂಷನ್ ಬರಿಬೇಕು. ಪೇತ್ರನಿಟ್ಟು ಜೈಲಲ್ಲಿ ಹಾಕಿದ್ರೇನೆ 13 ಚಾಪ್ಟರ್ ಬರುತ್ತೆ. ಅವ್ರನ್ನ ಜೈಲಲ್ಲಿ ಹಾಕಿದ್ರೆ ಚಾಪ್ಟರ್ ಬರೀತಾರೆ, ಹೊರಗಡೆ ಬಿಟ್ರೆ ಸುವಾರ್ತೆ ಹೇಳ್ತಾರೆ. ಅವನ ಏನು ಮಾಡೋಕ್ಕಾಗೋದಿಲ್ಲ. ಆ ರೀತಿ ಅವ್ರನ್ನ ತಯಾರು ಮಾಡ್ತಾರೆ. ಜೈಲಲ್ಲಿ ಇಟ್ರು 2000 ವರ್ಷಗಳಿಂದ ಅವರು 13 ಚಾಪ್ಟರ್ ಬರೆದಿರೋದು ಇದುವರೆಗೂ ದೇವರ ರಾಜ್ಯ ಕಟ್ಟಲ್ಪಡ್ತಾ ಇದೆ. ಅದರಿಂದ ಪ್ರತಿಯೊಬ್ಬರದ್ದು ದೇವರ ಪ್ಲಾನಿಂಗ್ ಅಲ್ಲೇ ಇದೆ. ಅವರು ಸಾಯ್ತೀನಿ ಅಂತ ಶಿಷ್ಯರು ಹೇಳಿದಾಗ ಯಾಕೆ ಅಳ್ತಿದ್ದೀರ, ನಾನು ರೆಡಿ ಆಗಿದ್ದೀನಿ ಅವ್ರ ಚಿತ್ತಕ್ಕೆ ಅಂತ ಹೇಳ್ತಾರೆ. ಪ್ರತಿಯೊಂದು ಪ್ಲಾನ್ಡ್. ಒಂದು ಹಾಡಿದೆ, ದಾಸಿ ಅದನ್ನ ತಮಿಳ್ನಾಡಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಈಗ ಯಾರೋ ಒಂದು ಸೇವಕರು ಹಾಡು ಹೇಳಿದ್ದನ್ನ, ಅರುಣ್ ಬಾಳ ಅಂತೇಳಿ, ಹೊಟ್ಟೆ ಒಳಗಡೆ ಹುಟ್ಟಕ್ಕೆ ಮುಂಚೆನೆ ನಿನ್ನ ಆ ನರಗಳು ರೂಪಿಸೋದಕ್ಕೆ ಮುಂಚೆನೆ, ನಿನ್ನ ಗರ್ಭ ಪಿಂಡ ಹುಟ್ಟು ಮಾಡೋದಕ್ಕೆ ಮುಂಚೆನೆ ಏನೋ ಒಂದು ಪ್ಲಾನ್ ಇಟ್ಟಿದ್ದಾರೆ. ಅದನ್ನ ನಾವು ನೋಡ್ದಂಗೆ ಯಾರ್ದೋ ಒಂದು ವ್ಯಕ್ತಿನ ಸುಮ್ಮನೆ ನೋಡ್ಕೊಂಡು ಸೆಲ್ಫೋನಲ್ಲಿ ವಾಟ್ಸಪ್ಪಲ್ಲಿ ಅಲ್ಲೇನೋ ಕಾರ್ಯ ನಡೀತಾ ಇರುತ್ತೆ, ಅವ್ರಿಗೆ ಕೊಟ್ಟಿರುವ ಜವಾಬ್ದಾರಿ ಏನಾದ್ರು ಮಾಡ್ದಂಗೆ, ಸುಮ್ಮನೆ ಕನಸುಗಳು ಕಾಣ್ಕೊಂಡು ಕೊಟ್ಟಿರೋ ಜವಾಬ್ದಾರಿನ ಮಾಡ್ದ ಹಾಗೆ ಸುಮ್ಮನೆ ವ್ಯರ್ಥವಾದ ಯೋಚನೆಗಳನ್ನ ಮಾಡಿಕೊಂಡು ಹೋರಾಟದ ಜೀವನ, ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ, ವೇದನೆ, ದುಃಖ, ಚಿಂತೆ. ಯಾಕೆ ಅಂತ ಹೇಳಿದ್ರೆ ಅವ್ರ ಹೃದಯಾಂತರಾಳದಲ್ಲಿ ನನ್ನ ಫ್ಯೂಚರು, ನಾನು ನಡ್ಕೊಂಡು ಹೋಗೋಕೆ ಮುಂಚೆ ಎಲ್ಲ ಪ್ಲಾನ್ ಮಾಡಿ ಇಟ್ಟಿದ್ದಾನೆ. ಅದಕ್ಕೆ ನಾವು ಒಪ್ಪಿಸಿಕೊಟ್ಟು ಅವರಾಗೆ ಮಾರ್ಪಟ್ಟು ಅವ್ರು ಕೊಟ್ಟಿರೋ ಕೆಲಸನ ಮಾಡಿ ಮುಗಿಸೋಣ. ಅಷ್ಟ್ರ ಮಟ್ಟಿಗೆ ಆತ್ಮಿಕದಲ್ಲಿ ಇವಾಗ ಏನಾಗಿದೆ, ಸ್ಪಿರಿಚುವಲ್ ಇದ್ದು ಅದರಲ್ಲಿ ಬೆಳೆಯೋದಿದೆ. ಇಲ್ಲಿ ಪಾಪನು ಮಾಡೋದು, ದೇವ್ರಂತ ಹೇಳೋದು, ಪಾಪನು ಮಾಡೋದು, ಬಿದ್ದೋಗೋದು, ಪಾಪ ಮಾಡೋದು, ಮತ್ತೆ ದೇವ್ರ ಹತ್ರ ಬರೋದು, ಕ್ಷಮಾಪಣೆ ಕೇಳೋದು, ಬರೋದು, ಇದೇ ಲೈಫ್ ಲಾಂಗ್ ಮಾಡೋರು ಒಬ್ಬರು ಇರ್ತಾರೆ. ಆದರೆ ಇನ್ನೊಂದು ಕೆಟಗಿರಿ, ಇದು ವಿಶ್ವಾಸಿ ಪಾಸ್ಟರ್ ಅಂತಲ್ಲ, ಎಲ್ಲರೂ, ಇನ್ನೊಬ್ಬರು ಸ್ವಲ್ಪ ಜನ ಮಾತ್ರ ಪಾಪ ಪೂರ್ತಿ ಬಿಟ್ಟ ಮೇಲೆ ಆ ಗಲೀಜಿಗೆ ನಾಯಿ ಕಕ್ಕಿದ್ದನ್ನ ಮತ್ತೆ ಹಿಂತಿರುಗಿ ಹೋಗಿ ಅದೇ ತಿನ್ನುತ್ತಂತೆ. ಆ ಥರ ನಾವು ಮಾಡಬಾರ್ದಂತ ಬೈಬಲಲ್ಲಿ ಪೇತ್ರದಲ್ಲಿದೆ. ಆ ಥರ ಇಳಿದಾಗೆ ಒಂದು ಸಲ ಬಿಟ್ಟೋದ್ಮೇಲೆ ಮಹಿಮೆ ಮೇಲೆ ಮಹಿಮೆ, ದೇವರ ಇಮೇಜ್ ಆಗಿ ಡೈಲಿ ಅವರಾಗೆ ಮಾರ್ಪಡೋದಿಕ್ಕೆ, ದೇವರು ನಮಗೆ ಸಹಾಯ ಮಾಡೋದಿಕ್ಕೆ ನಾವು ಪ್ರಾರ್ಥನೆ ಮಾಡಬೇಕು. ಸೈಂಟಿಸ್ಟ್ಗಳು ಬೈಬಲ್ ಬಗ್ಗೆ ತಿಳಿದ ಮೇಲೆ ಸೈಂಟಿಸ್ಟ್ಗಳು ಒಂದು ಗ್ರಹಣ ಬರ್ತಾ ಇದೆ, ಭೂಮಿನ ಡಿಕ್ಕಿ ಹೊಡಿತೈತೆ ಅಂದ ತಕ್ಷಣ ಎಲ್ಲರೂ ಭಯಪಡ್ತಾರೆ. ಓಹೋ, ಡಿಕ್ಕಿ ಹೊಡೆದಿದ ತಕ್ಷಣ ಇಲ್ಲೆಲ್ಲ ಇನ್ನೊಂದು ರೆಡಿ ಆಗ್ತೈತೆ ಬರ್ತೈತೆ. ನಮಗೆ ಬೈಬಲ್ ಓದಿದಿರೋದ್ರಿಂದ ತಿಳಿದಿರೋದ್ರಿಂದ ಇಲ್ಲ, ಇನ್ನೂ ರ್ಯಾಪ್ಚರ್ ಇದೆ, ಇನ್ನು 7 ವರ್ಷ ಉಪದ್ರವ ಇದೆ, ದೇವರ 1000 ವರ್ಷ ಆಳ್ವಿಕೆ ಮಾಡಬೇಕು, ಏನಿದ್ರು ಇಲ್ಲದೆ ಇದ್ರು, ಪ್ರಕಟಣೆ 20ರಲ್ಲಿದೆ, ಅದರಿಂದ ನಡೆಯಲ್ಲ ಅಂತ ನಮಗೆ ಗೊತ್ತಿದೆ. ಸೈಂಟಿಸ್ಟ್ಗೆ ಗೊತ್ತಿಲ್ಲ, ಅವ್ನು ಇರೋ ಫ್ಯಾಕ್ಟ್ ಹೇಳ್ತಾನೆ, ನೋಡಿದ್ರೆ ಆಮೇಲೆ ಹೇಳ್ತಾನೆ ಅದು ಬೇರೆ ಕಡೆ ಪಕ್ಕದಲ್ಲೇ ಹೋಗಿ ಬೇರೆ ಕಡೆ ಹೋಯ್ತಂತೆ. ಜನಗಳೆಲ್ಲ ಆಹಾ ಅಂತಾನೆ. ಎಷ್ಟು ದೊಡ್ಡ ದೇವರು, ನಮಗೆ ಫ್ಯೂಚರ್ ಅನ್ನು ತಿಳಿಸಿರುವ ದೇವರಾಗಿದ್ದಾರೆ. ಇವಾಗ ಎಲ್ಲ ಪುಕಾರ್ ಹತ್ಬಿಟ್ಟಿದೆ. ಇವಾಗ ಹೋದ ವರ್ಷ ಎಲ್ಲ ಸೂರ್ಯನ ಬೆಳಕು ಕಮ್ಮಿ ಇತ್ತು, ಇವಾಗ ಈ ಸಿಟಿಯಲ್ಲಿ ಪಟ್ಟಣದಲ್ಲಿ ಜಾಸ್ತಿ ಆಗಿದೆ. ಇದಕ್ಕೆ ಮುಂಚೆ ಈ ತರ ಇಲ್ಲ. ಗ್ಲೋಬಲ್ ವಾರ್ಮಿಂಗ್, ಇನ್ನು ಬರೋ ದಿನಗಳಲ್ಲೆಲ್ಲ ಸುಟ್ಟೋಗ್ತಾರೆ ಅಂತ ಹೇಳ್ತಾರೆ. ಏನೇ ಸುಟ್ರು ಅದು ಸೂರ್ಯನಿಂದ ಭೂಮಿ ಅಳಿಸುತ್ತೆ. ಇನ್ನು 1000 ವರ್ಷ ಭೂಮಿ ಇರುತ್ತೆ. ರ್ಯಾಪ್ಚರ್ ಆದ್ಮೇಲೆ 7 ವರ್ಷ ಇರುತ್ತೆ. ಈ ವಿಷಯ ನಮಗೆ ತಿಳಿದಿದೆ. ಬಟ್ ಪ್ರಪಂಚದಲ್ಲಿರೋ ಸೈಂಟಿಸ್ಟ್ಗಳು ಏನಾದರೂ ಹೇಳಿದಾಗ ಎಲ್ಲ ಹೃದಯಗಳು ಕಳವಳ ಪಡ್ತತೆ. ಆ ರೀತಿ ಆ ಸೈಂಟಿಸ್ಟ್ಗೆ ಗೊತ್ತಿಲ್ಲದದ್ದು ಅವನು ದೇವ್ರ ಸೃಷ್ಟಿ ಮಾಡಿದನ್ನ ಇಟ್ಟು ಬೊಗಳ್ತಾ ಇದ್ದಾರೆ. ಆದ್ರೆ ಬೈಬಲಲ್ಲಿ ಅದಕ್ಕೆ ಸೂರ್ಯ ಕಪ್ಪಗಾಗುತ್ತಂತ ಇದೆ. ಇವತ್ತಿನ ದಿನದಲ್ಲಿ ನಾವೆಲ್ಲರೂ ಕಣ್ಗಳನ್ನ ಮುಚ್ಚಿ ಧ್ಯಾನ ಮಾಡೋಣ. ಏನಂತ ಹೇಳಿದ್ರೆ, ನಮಗೆ ಫ್ಯೂಚರ್ ಬಗ್ಗೆ 1000 ವರ್ಷ ಆದ್ಮೇಲೆ ಜಡ್ಜ್ಮೆಂಟ್ ಇದೆ, ನಮಗೆ ಪರಲೋಕ ರಾಜ್ಯ ಕೊಡ್ತಾರೆ, ಪ್ಯಾರಡೈಸ್ ಅಲ್ಲಿ ಸತ್ತಿರೋರೆಲ್ಲ ಪ್ಯಾರಡೈಸ್ ಅಲ್ಲಿ ಇರ್ತಾರೆ. ಆಮೇಲೆ ನಮಗೆ ಪರಲೋಕ ರಾಜ್ಯಕ್ಕಾಗಿ ನಾವು ಪ್ರಯಾಸ ಪಡಬೇಕು. ಅವಾಗಲೇ ಹೇಳಿದಾಗೆ ಸೋಷಿಯಲ್ ಸರ್ವಿಸ್, ಪೊಲಿಟಿಕಲ್ಗೂ ದೇವರಿಗೂ
ಬೇರೆ ಬೇರೆ ಇರಬೇಕು. ಅವ್ರು ಬರೀ ಲೌಕಿಕದ ಮಾಡ್ತಾರೆ, ನಾವು ಆತ್ಮಿಕದಲ್ಲಿ ಮಾಡಬೇಕು. ಸ್ವಲ್ಪ ಸೇವಕರುಗಳು ಇದರಲ್ಲಿ ಕೂಡ ಅದರಿಂದನೇ ಇಬ್ಬಂದಿ ಆಗಿರೋದು. ಸೋಷಿಯಲ್ ಸರ್ವಿಸ್ ಮಾಡತ್ತೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಪ್ರಾಮುಖ್ಯತೆಯಾಗಿ ಹಿಡಿದಾಗೆ ಆತ್ಮಿಕಕ್ಕೆ ಪ್ರಾಮುಖ್ಯತೆ ಇಡಬೇಕು. ಬರೀ ಅದನ್ನ ಮಾಡ್ಕೊಂಡು ದೇವ್ರು ಹೇಳಿದ್ರಂತ ಮಾಡ್ಕೊಂಡು ಅವರು ತಾವು ಹೋಗೋದಿಲ್ಲ. ಯಾರು ಸೋಷಿಯಲ್ ಸರ್ವಿಸ್ ಮಾಡ್ತಾರೋ ಹೋಗಲ್ಲ, ತಗೊಂಡವರು ಹೋಗಲ್ಲ. ಯಾಕಂದ್ರೆ ಅವರು ಆತ್ಮ ರಕ್ಷಣೆ ಹೊಂದಿಲ್ಲ. ಒಂದು ಉದಾಹರಣೆ, ಒಂದು ಸೇವೆ ಮಾಡ್ತಾ ಇದ್ದಾರೆ, ಅವರು ದೇವರ ಚಿತ್ತಕ್ಕೆ ಅನುಗುಣವಾಗಿ ಇಲ್ಲದಾಗೆ ಇಷ್ಟ ಬಂದಂಗೆ ಪಾಪದಲ್ಲಿ ಮಾಡ್ತಾರೆ. ಅದಕ್ಕೆ ದೇವ್ರು ಹೇಳ್ತಾರೆ, ನೀನು ನಾನು ನಿನ್ನ ಹೆಸರಲ್ಲಿ ದೇವ ಓಡಿಸ್ದೆ, ನಿನ್ನ ಹೆಸರಲ್ಲಿ ವ್ಯಾಧಿ ಸುಸ್ತಾಯ್ತು, ಸುವಾರ್ತೆ ಹೇಳಿದ್ರೆ ನೀನು ಯಾರಿಗೂ ಗೊತ್ತಿಲ್ಲ ಅಂತ. ಸರಿ, ಸೇವೆ ಮಾಡಿದೆ. ಸೇವೆ ಮಾಡದೇ ಇದ್ದು ದೇವರು ಹೇಳ್ದಂಗೆ ನಡೆದ್ರೆ ಹೋಗ್ತಾರ ಹೋಗಲ್ಲ ಪರಲೋಕಕ್ಕೆ? ಬಾಯ್ ತೆಗೆದು ಹೇಳು, ಹೋಗ್ತಾರೆ. ಅದರಿಂದ ಸೇವೆ ಮಾಡೋದಕ್ಕಿನ್ನ ದೇವರ ಜೊತೆ ಐಕ್ಯತೆಯಲ್ಲಿದ್ದು ದೇವ್ರು ಹೇಳ್ದಂಗೆ ನಡೆಯೋದೇ ಮುಖ್ಯ. ಎಲ್ಲ ಕಣ್ಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಹಾಲೆಲೂಯ, 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 ಪ್ರೈಸ್ ದಿ ಲಾರ್ಡ್. ಎಲ್ಲರ ಕಣ್ಗಳನ್ನ ಮುಚ್ಚಿ ಪ್ರಾರ್ಥನೆಯಲ್ಲಿ ಏಕಭವಿಸಿರಿ. ಇವತ್ತಿನ ದಿನದಲ್ಲಿ ಫ್ಯೂಚರು ದೇವರ ಕಂಟ್ರೋಲಲ್ಲಿದೆ. ನಮ್ಮ ಕೂಡಿ ಬಂದಿರೋ ಪ್ರತಿಯೊಬ್ಬರದು ಸ್ವಲ್ಪ ಹೊತ್ತು ಕಣ್ಮುಚ್ಚಿ ಧ್ಯಾನ ಮಾಡಿ. ಹಾಲೆಲೂಯ, ಪ್ರೈಸ್ ದಿ ಲಾರ್ಡ್, 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 ಪ್ರೈಸ್ ದಿ ಲಾರ್ಡ್. ಕೃಪೆ 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 ಕೃಪೆ. ಎಲ್ಲರೂ ಪ್ರಾರ್ಥನೆಯಲ್ಲಿರಿ. ಹಾಲೆಲೂಯ, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ, ಪ್ರೈಸ್ ದಿ ಲಾರ್ಡ್. ಕರ್ತನಾದ ಯೇಸುವೇ, ಫ್ಯೂಚರ್ ನಿನ್ನ ಕಂಟ್ರೋಲಲ್ಲಿದೆ, ಎನ್ವೈರನ್ಮೆಂಟ್ ನಿನ್ನ ಕಂಟ್ರೋಲಲ್ಲಿದೆ, ಪ್ರತಿ ಮಾನವನ ಫ್ಯೂಚರ್ ನನ್ನ ಕಂಟ್ರೋಲಲ್ಲಿದೆ. ನಿನಗೆ ಅಸಾಧ್ಯವಾದ ಕಾರ್ಯ ಯಾವುದಿಲ್ಲ. ಡ್ಯಾನಿಯೇಲನಿಗೆ ಫ್ಯೂಚರಲ್ಲಿ ಏನು ನಡೀತದೆ ಅಂತೇಳಿ ಒಂದು ಮನುಷ್ಯನಿಗೆ ನೆಬೂಕದ್ನೆಚ್ಚರ್ ಇರಬೇಕಾದ್ರೇ ನೆಕ್ಸ್ಟ್ ಮೇದಿಯ ಪರ್ಷಿಯ ಬರುತ್ತೆ, ನೆಕ್ಸ್ಟ್ ಅಲೆಕ್ಸಾಂಡರ್ ಬರ್ತಾರೆ ಗ್ರೀಕಿಂದ, ನೆಕ್ಸ್ಟ್ ರೋಮರ್ ಬರ್ತಾರೆ. ಅದು ಡ್ಯಾನಿಯಲಲ್ಲೇ ಇದೆ. ಅದಾದ್ಮೇಲೆ 2000 ವರ್ಷ ನಾವು ಬರ್ತೀವಿ. ಅದಾದ್ಮೇಲೆ 10 ಬೆರಳು ಬರುತ್ತೆ. ಇನ್ನುವರೆಗೂ ಡ್ಯಾನಿಯಲಲ್ಲಿ ಇರೋದು ಯುರೋಪ್ ಯೂನಿಯನ್ ಬರಬೇಕಾಗಿದೆ, ಅಮೆರಿಕ ಬಿದ್ದೋಗ್ಬೇಕಾಗಿದೆ, ಫ್ಯೂಚರ್ ಬಗ್ಗೆ ಇದೆ. ಇಸ್ರೇಲ್ ದೇಶ 70ರಲ್ಲಿ ಅಳಿದು ಹೋಗ್ಬೇಕು, ಟೆಂಪಲ್ ಹೊಡೆದಾಕ್ಬೇಕು. ಯಾಕಂದ್ರೆ ನಾವೇ ಆಲಯ, ಅಲ್ಲಿ ಟೆಂಪಲ್ ಇರಬಾರ್ದು, ಅದು ಬಲಿ ಕೊಡುವ ಟೆಂಪಲ್. ಮತ್ತೆ ಅಲ್ಲಿ ಬಲಿ ಕೊಡಬೇಕಾದ್ರೆ ನಾವು ರ್ಯಾಪ್ಚರ್ ಆಗಬೇಕು. ಈ ರೀತಿ ಫ್ಯೂಚರ್ಗಳನ್ನ ತಿಳಿದಿರುವ ದೇವರು ನಮಗೆ ಒಂದು ಅನ್ನಪಾನವನ್ನು ಕೊಡದೇ ಇರುವ ದೇವರಲ್ಲ, ನಮಗೆ ಆರೋಗ್ಯ ಕೊಡಕ್ಕಾಗದೇ ಇರುವ ದೇವರಲ್ಲ. ನಮ್ಮ ಫ್ಯೂಚರ್ ಬಗ್ಗೆ ಚಿಂತೆ ಮಾಡದ ಹಾಗೆ ಇವತ್ತಿನಿಂದ ಸಂಪೂರ್ಣವಾಗಿ ನಿನ್ನಾಗೆ ಮಾರ್ಪಡೋದಿಕ್ಕೆ, ಪ್ರಾಮುಖ್ಯತೆ ಕೊಡೋದಿಕ್ಕೆ ಕೃಪೆ ಮಾಡಿ. ನಿನ್ನಾಗೆ ನಾವು ಮಾರ್ಪಡಬೇಕು. ಬರೀ ಮಾತಾಡೋದಲ್ಲ, ಇದು ಕ್ರಿಯೆ ಮಾಡಲಿ. ಲೈಫ್ ಲಾಂಗ್ ಬದುಕಿರೋವರೆಗೂ ಡೈಲಿ ನಿನ್ನ ಹಾಗೆ ಮಾರ್ಪಡೋದಿಕ್ಕೆ ಕೃಪೆ ಮಾಡಿರಿ. ಡೈಲಿ ಪಾಪವನ್ನು ಜಯಿಸೋದಿಕ್ಕೆ ಕೃಪೆ ಕೊಟ್ಟು, ಸೈತಾನನೋ ಇಲ್ಲ ನೀವು ನಿಮ್ಮ ಶೋಧನೆಗಳು ಬಂದರೂ ಕೂಡ ಅದನ್ನು ಜಯಿಸಬೇಕು. ದೇವರಿಗೆ ಇಷ್ಟವಿಲ್ಲದಿದ್ದ ಮಾಡಿದಾಗ ಎಷ್ಟೋ ಉದಾಹರಣೆಗಳು ಆದಿಕಾಂಡದಿಂದ ಪ್ರಕಟಣೆವರೆಗೂ ಕೊಟ್ಟಿದ್ದೀರ. ಅದನ್ನೆಲ್ಲ ಮಾಡಿದಾಗೆ ಸಭೆಗಳು ಯಾವ ರೀತಿ ಇರಬೇಕು, ಯಾವ ಸಭೆ ಎತ್ತಲ್ಪಡುತ್ತದೆ, ಯಾವ ಸಭೆ ಏನೇನು ಪಾಪಗಳಿದೆ ಅದೆಲ್ಲ ತೆಗಿಬೇಕು ಅಂತ ಇಲ್ಲಿ ಬೋಧಿಸುವ ದೇವರು. ಕಡೆ ಕಾಲದಲ್ಲಿ ನಿಂತಿದ್ದೇವೆ. ಯಾವ ಸಮಯದಲ್ಲಿ ನಿನ್ನ ಬರುವಿಕೆ ಇದೆ ಗೊತ್ತಿಲ್ಲ. ನಾವು ಸಿದ್ಧರಾಗಿ ತನ್ನ ಸಿದ್ಧ ಮಾಡಬೇಕಾಗಿದೆ. ಅದೇ ರೀತಿಯಲ್ಲಿ ಫ್ಯೂಚರ್ ನಿನ್ನ ಕರದಲ್ಲಿ ಇರೋದ್ರಿಂದ ನಾವು ದೇವರ ಆತ್ಮಿಕದಲ್ಲಿ ಜೀವನ ನಡೆಸಿ ಕುಟುಂಬವನ್ನು ದೇವರ ಪ್ರಸನ್ನತೆಯಲ್ಲಿ, ಮಹಿಮೆಯಲ್ಲಿ, ಒಬ್ಬರು ಮನೆ ಒಳಗಡೆ ಬಂದಾಗ ಇಲ್ಲಿ ದೇವರು ಇರೋದನ್ನ ನೋಡುವ ರೀತಿಯಲ್ಲಿ ಜೀವಿಸಿ, ಈ ಲೋಕದಲ್ಲಿ ದೇವರು ಪರಲೋಕ ರಾಜ್ಯ ಭೂಮಿಯಲ್ಲಿ ಆಳ್ವಿಕೆ ಮಾಡಲಿ ಅಂತ ಹೇಳಿ ನೀವು ಪ್ರಾರ್ಥನೆ ಮಾಡೋದನ್ನು ಕಳಿಸ್ಕೊಟ್ರಿ. ಏಸಯ್ಯ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ರಾಜ್ಯ ಇಳಿದು ಬರಲಿ. ಏಸಯ್ಯ, ದೇವರ ರಾಜ್ಯ ನಮ್ಮ ಹೃದಯದಲ್ಲಿ, ನಮ್ಮ ಕುಟುಂಬಗಳಲ್ಲಿ ಇಳಿದು ಬರಬೇಕಾಗಿ ಅದು ಸೇವಕರು ಮಾಡಬೇಕಾಗಿದೆ. ಪೊಲಿಟಿಕಲ್ ಸರ್ವಿಸ್ ಅಲ್ಲ, ಅದು ಮಾಡೋದಿಕ್ಕೆ ಅಂತ ಸಪ್ರೇಟ್ ಒಂದು ಗ್ರೂಪ್ ಇದೆ, ಅದು ಅವರ ಕರುವಿಕೆ ಬೇರೆ. ನಾವು ಆತ್ಮಿಕದಲ್ಲಿ ದೇವರ ರಾಜ್ಯವನ್ನು ಭೂಮಿಲೋಕದಲ್ಲಿ ಸ್ಥಾಪಿಸಿ ಸ್ವಲ್ಪ ಗುಂಪನ್ನು ಪರಲೋಕ ರಾಜ್ಯಕ್ಕೆ ನಡೆಸೋದಿಕ್ಕೆ ಪರಿಶುದ್ಧಾತ್ಮನ ಕೂಡಿ ಬಂದರ ಪ್ರತಿಯೊಬ್ಬರಿಗೆ ಸಹಾಯ ಮಾಡಬೇಕಾಗಿ ಬೇಡಿಕೊಳ್ಳುತ್ತಿದ್ದೇವೆ. Hallelujah, glory to God, King of Kings. God controls future. Hallelujah.
ಈ ಫ್ಯೂಚರ್ ಪ್ಲಾನ್ ಮಾಡಿ ಒಬ್ಬೊಬ್ಬರು ಮನುಷ್ಯರನ್ನ ಇಟ್ಟಿದ್ದೀರಾ. ಆಲ್ರೆಡಿ ಅಲ್ಲಿ ದೇವರಿಗೆ ಪಸ್ಕಾಬ ಮಾಡೋದಕ್ಕೆ ಆ ಮನುಷ್ಯನು ಅವರಿಗೆ ಗೊತ್ತಿಲ್ಲದೆ ಎಲ್ಲ ಟೇಬಲನ್ನ ಬಟ್ಟೆಗಳನ್ನು ಹಾಕಿ ಅದಕ್ಕೆ ಬೇಕಾಗಿರುವ ವಸ್ತುಗಳನ್ನೆಲ್ಲ ಸಿದ್ಧ ಮಾಡಿ ಇಟ್ಟಿದ್ದಾರೆ. ಹಲ್ಲೆಲೂಯ. ಕತ್ತೆ ಕಟ್ಟಲ್ಪಟ್ಟಿದೆ, ಅಲ್ಲಿ ಹೋಗಿ ಕೇಳು, ದೇವರು ಕುತ್ಕೋಬೇಕಂತ ಹೇಳಿದ್ರೆ ಆ ಕತ್ತೆ ಕೊಡ್ತಾರೆ ಅಂತ ಹೇಳಿ, ಅದೇ ರೀತಿ ಅವರು ಏನು ಮಾತಾಡಿದಾಗೆ ಕತ್ತೆಯನ್ನು ಕೊಟ್ಟರು. ಅದರ ಮೇಲೆ ನೀವು ನಡ್ಕೊಂಡು ಯೆರೂಸಲೇಮ್ ಪಟ್ಟಣದಲ್ಲಿ ರಾಜನಾಗಿ ಬಂದ್ರಿ. ಎಲ್ಲ ಫ್ಯೂಚರ್ ಪ್ಲಾನ್ ಅದು ನಿಮಗೆ ಮಾತ್ರವಲ್ಲ, ನಮಗೂ ಕೂಡ ಫ್ಯೂಚರ್ ಆಗಿ ಇಟ್ಟಿದ್ದೀರಾ. ಡ್ಯಾನಿಯಲ್ಗೂ ಇಟ್ಟಿದ್ದೀರಾ, ತೋರಿಸಿದ್ದೀರಾ ಈ ಥರನೇ ನಡೀತದೆ ಅಂತ ಹೇಳಿ. ಇವಾಗ ಫ್ಯೂಚರ್ ಅಮೆರಿಕ ಬಿದ್ದೋಯ್ತು ಅಂತ ನಮಗೆ ಒಂದು ಕಾಲದಲ್ಲಿ ಚಿಂತೆ ಇತ್ತು. ಈಗ ನಮಗೆ ಚೆನ್ನಾಗಿ ಗೊತ್ತಿದೆ ಅಮೆರಿಕ ಬಿದ್ದೋದ ಮೇಲೆ ಯುರೋಪ್ ಯೂನಿಯನ್ ಬರಬೇಕು ಅಂತ. ಇದು ಗೊತ್ತಿಲ್ಲದಿದ್ದರೆ ನಮಗೆ ತಳವಳ ಇರ್ತಾ ಇತ್ತು. ಇಸ್ರೇಲ್ ದೇಶ ಯುದ್ಧ ನಡೀತದೆ, ಎಳೆದೋಗ್ತಾರೆ, ದೇವರ ಹುಟ್ಟಿದ ಊರು ಮುಳುಗೋಗುತ್ತಂತಿದ್ದಾಗ ಇಲ್ಲ, ಅಲ್ಲಿ ದೇವರ ಬರುವವರೆಗೂ ಅದನ್ನೇನು ಮಾಡೋಕ್ಕಾಗಲ್ಲ. ಅಲ್ಲಿ 1000 ವರ್ಷ ದೇವರು ಆಳ್ವಿಕೆ ಮಾಡಬೇಕು. ಆ ದೇಶ ಅನ್ನೋದೇ ಇರಲಿಲ್ಲ. ಹೇಗೆ ದೇವರು ಬರ್ತಾರೆ? ಅದರ ದೇಶನ ಉತ್ಪತ್ತಿ ಮಾಡಿದ್ರೆ ಇವಾಗ ನೀವು ಬರ್ತಾ ಇದ್ದೀರಾ, ಅಲ್ಲಿ ನಿವಾಸ 1000 ವರ್ಷ ಆಳ್ವಿಕೆ ಮಾಡ್ತೀರಾ. ಅದರಿಂದ ಆ ವಿಶ್ವಾಸದಿಂದ ದೇವರು 1000 ವರ್ಷ ಆಳ್ವಿಕೆ ಮಾಡ್ತಾರ ಅನ್ನೋ ವಿಶ್ವಾಸದಿಂದ ಅದು ಅಳಿದು ಹೋಗಲ್ಲ ಅಂತ ನಂಬಿಕೆ ನಮ್ಮಲ್ಲಿದೆ. ಎಷ್ಟೋ ದೇಶಗಳು ಎಲ್ಲ ಗುಂಪು 5 ದೇಶ 7 ದೇಶ ಗುಂಪು ಸೇರಿ ಅದನ್ನು ಅಳಿಸ್ಬೇಕಂದ್ರೂ ಏನು ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ಕಾರಣ ಸೃಷ್ಟಿಕರ್ತನು, ಫ್ಯೂಚರ್ ಕಂಟ್ರೋಲ್ ಇಟ್ಟಿರುವ ದೇವರು. ನಮಗೆ ಈ ತಿಳುವಳಿಕೆ, ಈ ಜ್ಞಾನ, ಈ ಒಂದು ಧೈರ್ಯ, ಈ ಒಂದು ವಿಶ್ವಾಸ ಕೊಟ್ಟು ನಡೆಸ್ತಾ ಇರೋದಕ್ಕಾಗಿ ಸ್ತೋತ್ರ. ಪ್ರಾರಂಭದಲ್ಲಿ ಈ ರೀತಿ ನಾವು ಧ್ಯಾನ ಮಾಡದೇ ಇರೋದ್ರಿಂದ ವೇದನೆ, ಚಿಂತೆ, ಫ್ಯೂಚರ್ ಬಗ್ಗೆ ಬಹಳವಾದ ಕಳವಳಗಳು, ಅಯ್ಯೋ ಊಟಕ್ಕಿಲ್ಲ, ಆ ದುಡ್ಡಿಲ್ಲ ಅನ್ನುವ ಒಂದು ಸ್ವಭಾವಗಳು ಯೇಸುವಿನ ಮಕ್ಕಳಿಗೆ, ದೇವರು ನಂಬಿರುವ ಮಕ್ಕಳಿಗೆ ಬರದಾಗೆ, ಯೇಸುವೆ ನೀನು ಮಾತಾಡಿದೀಯ, ಗುಬ್ಬಚ್ಚಿಗಳನ್ನ ನೋಡ್ರಿ, ಅದು ಬಿತ್ತೋದಿಲ್ಲ, ಬೆಳೆಯೋದಿಲ್ಲ, ಅದನ್ನ ಪೋಷಿಸುವ ದೇವರು, ಅವರಿಗಿನ್ನ ವಿಶೇಷವಾದ ನಿಮ್ಮನ್ನ ಪೋಷಿಸ್ತೀನಿ ಅಂತ ಹೇಳಿರೋ ಮಾತುಗಳು ನಮ್ಮ ಹೃದಯಾಂತರಾಳದಲ್ಲಿ ಕ್ರಿಯೆ ಮಾಡಲಿ ಯೇಸುವಿನ ನಾಮದಲ್ಲಿ. ವೈರಾಗ್ಯವಾಗಿ ಎಲಿಯನಾಗಿ ಜೀವಿಸುವಂತೆ ಯೇಸುವೆ ದೇವರು ಅಂತ ಹೇಳಿ ವಿಶ್ವಾಸ ನಮ್ಮಲ್ಲಿ ಹೆಚ್ಚಾಗಲಿ. ಈ ವಿಷಯ ತಿಳ್ಕೊಂಡ್ರೆ ಸಾಕು, ನಾವು ಯಾವುದಕ್ಕೂ ಚಿಂತೆ ಪಡೋದಿಲ್ಲ. ಎಲ್ಲ ಪ್ಲಾನ್ ಮಾಡಿ ನಡೆಸುವ ದೇವರು. ನೀರು ತಗೊಂಡು ಹೋಗೋದು, ಟೇಬಲ್ ಅವರಿಗೆ ಗೊತ್ತಿಲ್ಲದೆ ಟೇಬಲ್ ರೆಡಿ ಮಾಡಿದ್ದಾರೆ. ಅದೇ ರೀತಿಯಾಗಿ ನಿಮ್ಮಕ್ಕಿನ್ನ ದೊಡ್ಡ ಕಾರ್ಯನ ಮಾಡೋದು, ನಮ್ಮ ಮೂಲಕ ನೀನು ಇಟ್ಟಿರುವ ಉದ್ದೇಶವನ್ನು ಮಾಡಿ ಮುಗಿಸೋದಕ್ಕೆ ಕೃಪೆ ಕೊಡಬೇಕಾಗಿ ಫ್ಯೂಚರ್ ನಿನ್ನ ಕರೆದಲೊಪ್ಪಿಸುತ್ತಾ ನಮ್ಮ ಮಾಂಸಗಳು ಅಳಿದು ಹೋಗಿ ನಿನ್ನ ಚಿತ್ತ ಮಾತ್ರ ನಮ್ಮಲ್ಲಿ ನೆರವೇರಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ. ಆಮೆನ್.